ಅನ್ನೋದು ಹೇಳ್ತಾರೆ. ಈಗ ನೀವೆಲ್ಲ ಹೇಗೆ ಮುಂದುವರ್ಸಬೇಕಾ? ಮುಂದುವರ್ಸೋದ್ರೆ ನಾವು ಮುಂದುವರಿತೇವೆ. ಮುಂದುವರಿಸುವ ಯಾಕೆಂದ್ರೆ ಅವನು ಯಾವ ಬರ್ತಾರೆ ಅಂತೇಳಿ ಈ ದಿವಸ ನಾವು ಶಿರ್ತಾರಿ ಗ್ರಾಮ ಪಂಚಾಯತ್ನ 2024-25 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಬಯಸುತ್ತೇವೆ. ಪ್ರಥಮವಾಗಿ ನಾಡಗೀತೆ. ಇಂದಿನ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಗ್ರಾಮ ಸಭೆಯ ಲೆಕ್ಕ ಪರಿಶೋಧನಾ ಸಭೆಯ ಅಧಿವೇಶನವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಆಗ್ನೆಸ್ ಡಿಸೋಜಾ ಇವರಿಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಸಭೆಯ ನೋಡಲಾಗಿ ಸಭಾಧ್ಯಕ್ಷ ವಹಿಸುವಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಕೂಡ ಸ್ವಾಗತ ಬಯಸುತ್ತೇನೆ. ತಾಲೂಕು ತಪ್ಪಗುಡು ಸೇರಿದಂತಹ ಶ್ರೀ ಹರೀಶ್ ಅವರಿಗೆ ಕೂಡ ಸ್ವಾಗತ ಬಯಸುತ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಪ್ರವೀಣ್ ಕುಮಾರ್, ಶ್ರೀ ಸಂತೋಷ್ ಶೆಟ್ಟಿ, ಶ್ರೀಮತಿ ದೇವಕಿ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಲೆಕ್ಕ ಪರಿಶೋಧನಾ ತಯಾರಿ ಮಾಡಿದಂಥ ನಮ್ಮ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳ ತಂಡದವರಿಗೆ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಎಲ್ಲ ಫಲಾನುಭವಿಗಳಿಗೂ ಸ್ವಾಗತ ಬಯಸುತ್ತೇನೆ. ಸಾಮಾಜಿಕ ಪರಿಶೋಧನೆ ಸಾರ್ವಜನಿಕ ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಿಗೆರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ದಿನಾಂಕ 1/4/2024 ದಿನಾಂಕ 31/3/25 ಅವಧಿಯ 24-25 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯು ದಿನಾಂಕ 22/5/25 ದಿನಾಂಕ 29/5/25 ನಡೆಯಲಿದ್ದು, ದಿನಾಂಕ 29/5/25 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಶಿರ್ಕಾಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಪೂರ್ವಾಹ್ನ 11 ಗಂಟೆಗೆ ಸಮಯದಲ್ಲಿ ನಡೆಸಲಾಗುತ್ತಿದ್ದು, ಸದರಿ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ.
ಯೋಜನೆ ತೋಟಗಾರಿಕೆ ಒಂದು 21 ಪ್ರಕರಣ ಇದೆ. ಅದಕ್ಕಾಗಿ ಕ್ಲಿಯರ್ ಇದೆ. ಸೊ ಅದನ್ನು ಇವತ್ತು ಸಭೆಯಲ್ಲಿ ಮಂಡನೆ ಮಾಡಿ. ಶಿರ್ಕಡಿ ಗ್ರಾಮದ ಕುಟುಂಬ ಜಾತಿ ಕೊಂಚೆಯರ ಜಯರಾಮ್ ಪೂಜಾರಿ ಸಭೆಯಲ್ಲಿ ಅಟ್ಟಿಗಿಡನಲ್ಲಿ ಮಾನ್ಯ ಅರೆಕೆ ಆಪಿನ ಫೀಲ್ಡ್ ಆಫ್ ಪ್ರವೀಣ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಉದಯ ಪೂಜಾರಿ ಇನ್ ಮೂಡುಕೊಳಂಜೆ ಅರೆಕೆ ಆಪಿನ ಫೀಲ್ಡ್ ಆಫ್ ಶಾರದಾ ಪೂಜಾರಿ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಶೇಖರ್ ಪೂಜಾರಿ ಮೂಡುಕೊಳಂಜೆ ವಿಲೇಜ್ ಅರೆಕೆ ಆಪಿನ ಫೀಲ್ಡ್ ಆಫ್ ನಾರಾಯಣ ಸರ್ಜನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಕೃಷ್ಣಪ್ಪ ಕೋಟೆ ಆಫ್ ಶಿರ್ಕಡಿ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಸುರೇಶ್ ಕೆ ಶೆಟ್ಟಿ ಆಫ್ ಮೂಡುಕೊಳಂಜೆ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಲೋಕೇಶ್ ಪೂಜಾರಿ ಆಫ್ ಪಡುಕೊಳಂಜೆ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಉದಯಗೆ ಪೂಜಾರಿ ಆಫ್ ಮೂಡುಕೊಳಂಜೆ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಕೃಷ್ಣಪ್ಪ ಕೋಟೆ ಆಫ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ವಿಲ್ಸನ್ ಡಿಸೋಜ ಆಫ್ ಪಡುಕೊಳಂಜೆ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಪೂರ್ಣಿಮಾ ಶುಭಕರ ಅಮೀನ್ ಆಫ್ ಪಡುಕೊಳಂಜೆ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಸುಂದರ್ ಡಿಕೈ ಪೂಜಾರಿ ಆಫ್ ಪಡುಕೊಳಂಜೆ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ರತ್ನ ಆಫ್ ಪಡುಕೊಳಂಜೆ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಪುಷ್ಪ ಜಯರಾಮ್ ಆಫ್ ಮಕ್ಕಿ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಗಂಗಸ್ ಕದಂಬ ಆಫ್ ಶಿರ್ಕಡಿ ಇನ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ರಾಜೇಶ್ ಫೆರ್ನಾಂಡಿಸ್ ಆಫ್ ಶಿರ್ಕಡಿ ಜಿಪಿ ಅರೆಕೆ ಆಪಿನ ಫೀಲ್ಡ್ ಆಫ್ ಹರೀಶ್ ಕುಮಾರ್ ಆಫ್ ಶಿರ್ಕಡಿ ಜಿಪಿ ಪೆಪ್ಪರ್ ಆಪ್ ಇನ್ ದ ಫೀಲ್ಡ್ ಆಫ್ ಹರೀಶ್ ಬೈಗೂರು ಶಿರ್ಕಡಿ ಜಿಪಿ ಅರೆಕೆ ಪ್ಲಾಂಟೇಶನ್ ಮೂಡುಕೊಳಂಜೆ ವಿಲೇಜ್ ಅಂಬಿಕಾ ಲ್ಯಾಂಡ್ ಇದೆಲ್ಲ ಸಭೆಗೆ ತಿಳಿಸುವ ವಿಷಯ ಏನಂತಂದರೆ ಈ ಎಲ್ಲ ಕಾಮಗಾರಿಗಳನ್ನು ತೋಟಗಾರಿಕೆ ಇಲಾಖೆಗಳು ಅನುಷ್ಠಾನ ಮಾಡಿದ್ರು. ಸಾಮಾಜಿಕ ಪರಿಶೋಧನೆ ನಡೆಯುವ ಸಂದರ್ಭದಲ್ಲಿ ಆ ಕಡತವನ್ನು ಆ ಸಂದರ್ಭದಲ್ಲಿ ಅವರು ಕೊಟ್ಟಿಲ್ಲ. ಅವನ ಕಾರಣಕ್ಕಾಗಿ ನಾವು ಅದನ್ನು ಆಕ್ಷೇಪಣೆಗೆ ಸೂಚನೆ ಮಾಡಿದ್ವಿ. ಸೊ ಕಳೆದ ಒಂದು ಏಪ್ರಿಲ್ ತಿಂಗಳಲ್ಲಿ ತಾಲೂಕು ಹಂತದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಸೊ ಅವರು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಸದಸ್ಯರು ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಮತ್ತು ಆ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತೆ ಅಡಾರ ಕಮಿಟಿಯಿಂದ ಅದನ್ನು ಕೈ ಬಿಟ್ಟಿದ್ದಾರೆ. ಆ ವರದಿಯನ್ನು ನಿಮ್ಮ ಇವಾಗ ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಸೊ ಅದರ ಪ್ರತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಿಯಮಾನುಸಾರ ಸಭಾ ನಡವಳಿಕೆಯಲ್ಲಿ ದಾಖಲಿಸಿ ಗ್ರಾಮಸ್ಥರಿಂದ ಅದಕ್ಕೆ ಅನುಮೋದನೆ ಪಡ್ಕೊಂಡು ಅದನ್ನು ಮತ್ತೆ ಅದು ಅಂತಿಮ ಹಂತವಾಗಿ ಅದನ್ನು ಕೈ ಬಿಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಇವಾಗೇನು ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ಇವಾಗ ತೋಟಗಾರಿಕೆ ಇಲಾಖೆಯಿಂದ ತಾಲೂಕು ಆಡಳಿತ ಕಮಿಟಿಯಲ್ಲಿ ಕ್ರಮ ತೆಗೆದುಕೊಂಡಂತ ಬೇರೆ ತೀರುವಳಿ ಆಗಿರೋ ಪ್ರಕರಣಗಳ ವರದಿ ಮಂಡನೆ ಆಯಿತು. ಸೊ ಇವಾಗ ಗ್ರಾಮ ಸಭೆ ಅದಕ್ಕೆ ತೀರ್ಮಾನ ಕೊಡಬೇಕು, ಆ ಪ್ರಕರಣವನ್ನು ಕೈ ಬಿಡಬೇಕಾ ಬೇಡವಾ ಅಂತ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಕೇಳಿಕ್ಕಿದ್ರೆ ಈಗ ಅವಕಾಶ ಇದೆ. ಪ್ರಕರಣ ಕೈ ಬಿಡ್ಬೋದಾ? ಕೈ ಬಿಡುವುದನ್ನು ಕ್ಲಾಸ್ ಆಗಿಬಿಟ್ಟು ಅನುಮೋದನೆ ಕೊಡಿ. ಈಗ ಈ ಹಿಂದೆ ಸಾಮಾಜಿಕ ಪರಿಶೋಧನೆ ವಾರ್ಷಿಕವಾಗಿ ಪ್ರತಿ ಬಾರಿ ನಡೀತಾ ಇರುತ್ತೆ. ಸೊ ಇಲ್ಲಿ ಆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡುವಾಗ ಏನಾದರೂ ಲೋಪದೋಷಗಳು ಆ ಟೈಮಲ್ಲಿ ಬಂದಂಥದ್ದಕ್ಕೆ ಸೊ ಅದನ್ನು ಸಭೆಯಲ್ಲಿ ಅದನ್ನು ವರದಿ ಮಂಡನೆ ಮಾಡಿ ಅದಕ್ಕೆ ತೀರ್ಮಾನ ತೆಗೆದುಕೊಂಡು ಅದನ್ನು ತೆಗೆದುಕೊಂಡಿರ್ತೇವೆ. ಸೊ ಅದಕ್ಕೆ ಮತ್ತೆ ಮುಂದೆ ಅವಕಾಶ ಇದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ. ಸೊ ಅಂತಹ ಪ್ರಕರಣಗಳನ್ನು ಇವಾಗ ನಾವು ಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ನಿಮ್ಮ ಅನುಮೋದನೆ ಕೂಡ ಸಿಕ್ಕಿದೆ. ಸೊ ಈ ರೊಟೀನ್ ಏನಿದೆ ಅದು ಗ್ರಾಮಸ್ಥರಿಗೆ ಇದರ ಬಗ್ಗೆ ಮಾಹಿತಿ ಸಿಗಬೇಕೆಂಬ ನಿಟ್ಟಿನಲ್ಲಿ ಇವನ್ನ ಹೇಳಿರುವಂಥದ್ದು. ಸೊ ಯೋಜನೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊ ನಿಮಗೆಲ್ಲ ಗೊತ್ತಿರುವಂಥದ್ದು, ನಾವು ಸಾಮಾಜಿಕ ಪರಿಶೋಧನಾ ತಂಡದವರು ಸೊ ಸಾಮಾಜಿಕ ಪರಿಶೋಧನಾ ನಿಯಮಾನುಸಾರ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಕಾಮಗಾರಿಗಳು ಅಥವಾ ಯೋಜನೆಗಳು ಜಾರಿಗೆ ಆದ ನಂತರ ಅದಕ್ಕೆ ಅದನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕೆನ್ನುವುದು ಕಡ್ಡಾಯವಾದ ನಿಯಮ ಇದೆ. ಸೊ ಅದರ ಪ್ರಕಾರ ನಿಮಗೆಲ್ಲ ಗೊತ್ತಿದೆ. ಸೊ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಹದಿನೇಳು ಕಾಸು ಯೋಜನೆಯನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ವರ್ಷ ಆರ್ಥಿಕ ವರ್ಷದಲ್ಲಿ ಒಂದು
ಮತ್ತೊಂದು ಯೋಜನೆ ಸೇರ್ಕೊಂಡಿದೆ. ಅದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನಿರ್ಬಂಧಿತ ಅನುದಾನದಡಿ ನಿಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ಅನುದಾನ ಬಿಡುಗಡೆ ಆಗುತ್ತೆ. ಸೊ ಅಲ್ಲಿ ಆ ಅನುದಾನಗಳನ್ನು ಬಳಸಿಕೊಂಡು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಏನೆಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದು ಯೋಜನೆಯ ನಿಯಮಾನುಸಾರ ಅದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಅದನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದರ ಒಂದು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಅದು ಇಷ್ಟರವರೆಗೆ ಈ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಳಪಟ್ಟಿರಲಿಲ್ಲ. ಸೊ ಈ ಒಂದು ಆರ್ಥಿಕ ವರ್ಷದಿಂದ ಅದನ್ನು ಕೂಡ ಈಗ ಅಧೀನತೆಗೆ ತಂದಿದ್ದಾರೆ. ಅಂದ್ರೆ ನಾವು 2021ರಿಂದ 24, 25ರವರೆಗೆ ರಾಜ್ಯ ಹಣಕಾಸು ಯೋಜನೆ ಅಡಿ ಏನೆಲ್ಲ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿದೆಯೋ ಸೊ ಆ ಒಂದು ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕೈಗೊಂಡಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೈಗೊಂಡಿದ್ದಾರೆ ಅದರ ಸಂಪೂರ್ಣವಾದ ವಿವರ ಮತ್ತು ಖರ್ಚು ವೆಚ್ಚದ ವಿವರವನ್ನು ಮುಂದೆ ಮಂಡನೆ ಮಾಡ್ತೇವೆ. ಸೊ ಅದರ ಬಗ್ಗೆ ನಿಮಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಸೊ ಯೋಜನೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎಲ್ಲ ಗೊತ್ತಿರುವಂಥದ್ದು, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಇದೊಂದು ಕಾಯ್ದೆ, ಆ ಕಾಯ್ದೆಯ ಪ್ರಕಾರ ನಾವು ಏನು ಅದರಲ್ಲಿ ಕಾಯ್ದೆಯಲ್ಲಿ ಸೂಚಿಸಿರುವಂತಹ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿಕೊಂಡು ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಅನುಷ್ಠಾನ ಮಾಡ್ಕೊಂಡು ಹೋಗ್ಬೇಕಿದೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಿಚಾರವನ್ನು ನಾನು ಪ್ರತಿ ಬಾರಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಬರೀ ಮಾನವ ನಿರ್ಮಿತ ಆಸ್ತಿಗಳ ಸೃಜನೆಗೆ ಮಾತ್ರ ಅವಕಾಶ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಯಂತ್ರ ಬಳಕೆಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಆದ ಕಾರಣ ಸೊ ಯಾರು ಕೂಲಿ ಕೆಲಸ ಮಾಡಲಿಕ್ಕೆ ಮುಂದೆ ಬಂದು ನಮಗೆ ಯಾರಲ್ಲಿ ಬೇಡಿಕೆ ಕೊಡ್ತಾರೋ ಸೊ ಅಂತ ಒಂದು ಕುಟುಂಬಕ್ಕೆ ವಾರ್ಷಿಕವಾಗಿ 100 ಮಾನವ ದಿನಗಳಿಗೆ ಮೀರದಂತೆ ಕೆಲಸವನ್ನು ಕೊಡಬೇಕು. ಸೊ ಆ ಮೂಲಕ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಆಸ್ತಿಗಳ ಸೃಜನೆ ಆಗಬೇಕು. ಆ ಆಸ್ತಿಗಳು ದೀರ್ಘಕಾಲ ಬಾಳಿಕೆಯನ್ನು ಕೂಡಿರುವಂತಹ ಒಂದು ಆಸ್ತಿಗಳ ಸೃಜನೆ ಆಗಬೇಕು ಅನ್ನೋದು ಅದರ ಒಂದು ಉದ್ದೇಶ. ಸೊ ವೈಯಕ್ತಿಕವಾಗಿ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ಸೊ ಜನರು ಈ ಒಂದು ಯೋಜನೆಯಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ಳುವ ಮುಖಾಂತರ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಸಾರ್ವಜನಿಕ ಬೇಡಿಕೆಗಳಿವೆ ಅದನ್ನು ಕೂಡ ಈಡೇರಿಸಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಇವೆಲ್ಲ ಅವಕಾಶಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಪ್ರಸ್ತುತ ಪ್ರತಿ ವರ್ಷದಲ್ಲಿ ಇದರ ಕೂಲಿ ಮೊತ್ತ ಜಾಸ್ತಿ ಆಗ್ತಿದೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಿಂದ ನಿಮ್ಗೆ ಗೊತ್ತಿರಬಹುದು ಈಗಿನ ಒಂದು ಕೂಲಿ ಮೊತ್ತ 370 ರೂಪಾಯಿ ಸಿಗ್ತಾ ಇದೆ. ಒಂದು ದಿನಕ್ಕೆ ಒಬ್ರು ಕೆಲಸ ಮಾಡಿದ್ರೆ ಅವರಿಗೆ ಕೂಲಿ ಮೊತ್ತವಾಗಿ 370 ರೂಪಾಯಿ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ, ಗಂಡು ಹೆಣ್ಣು ಇಬ್ಬರಿಗೂ ಸಮಾನವಾದ ಒಂದು ಕೂಲಿ ಮೊತ್ತವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಈ ಯೋಜನೆ ಅಡಿಯಲ್ಲಿ ಏನೆಲ್ಲ ವೈಯಕ್ತಿಕವಾಗಿ ಎಲ್ಲ ಕಾಮಗಾರಿಗಳನ್ನು ಅಂದ್ರೆ ಏನು ಯೋಜನೆ ಅಡಿಯಲ್ಲಿ ಒಳಪಟ್ಟಿರುವಂತಹ ಒಂದು 266 ಕಾಮಗಾರಿಗಳ ಪಟ್ಟಿ ಇದೆ. ಅಂದ್ರೆ ಅದು ನಮ್ಮ ಈ ಒಂದು ಯೋಜನೆ ಅಡಿಯಲ್ಲಿ ಇಂತಹದೇ ಕಾಮಗಾರಿಗಳನ್ನು ತೆಗೋಬೇಕು ಅನ್ನೋ ಒಂದು ಪಟ್ಟಿಯನ್ನು ತಯಾರಿಸಿಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಬರತಕ್ಕಂತಹ ಕಾಮಗಾರಿಗೆ ಯಾವೆಲ್ಲ ಕಾಮಗಾರಿಗಳು ಬರುತ್ತೆ ಅದನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಯಾವುದು ಬೇಕು ಸೊ ಅದಕ್ಕೆ ಪೂರಕವಾದ ಕಾಮಗಾರಿಗಳನ್ನು ನಾವು ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಒಂದು ವಿಚಾರ ನೀವು ತಿಳ್ಕೋಬೇಕು. ಈ ಹಿಂದೆ ನಿಮಗೆ ಅವಕಾಶ ಇತ್ತು ಅಂದ್ರೆ ನೀವು ಕಾಮಗಾರಿಗಳನ್ನು ಬೇಡಿಕೆ ಕೊಡಬೇಕು ಅಂದ್ರೆ ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಒಬ್ಬರಿಗೆ ನರೇಗಾ ಯೋಜನೆಯಲ್ಲಿ ಕಾಮಗಾರಿ ಮಾಡಬೇಕು ಅಂತಂದ್ರೆ ಅವರು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಕೊಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಈ ಹಿಂದೆ ಕಲ್ಪಿಸಿಕೊಡಲಾಗಿತ್ತು. ಆದ್ರೆ ಇದರಲ್ಲಿ ಬದಲಾವಣೆ ನಿರಂತರ ಆಗ್ತಾನೆ ಇರುತ್ತೆ. ಆ ಬದಲಾದ ವಿಚಾರ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬೇಕು ಅಂತಿದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಮುಂಚಿತವಾಗಿ ನೀವು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಗೆ ಆಯೋಜನೆ ಕೊಡ್ತಾರೆ. ಅದರ ಉದ್ದೇಶ ಇಷ್ಟೇ, ನಾವು ಮುಂಬರುವ ಆರ್ಥಿಕ ವರ್ಷಕ್ಕೆ ನಾವು ತಯಾರಾಗಬೇಕು ಅಕ್ಟೋಬರ್ 2ನೇ ತಾರೀಕಿನಿಂದ. ಅದಕ್ಕೆ ಪೂರಕವಾಗಿ ನಿಮಗೆ ಯಾವುದಾದ್ರೂ ಕಾಮಗಾರಿಗಳನ್ನು ನೀವು ಮುಂದಿನ ವರ್ಷಕ್ಕೆ ಮಾಡಬೇಕು ಅಂತ ಇದ್ರೆ ಅಕ್ಟೋಬರ್ 2ನೇ ತಾರೀಕಿನ ನಂತರ ನೀವು ನಿಮ್ಮ ಅರ್ಜಿಯನ್ನು ಕೊಡ್ಬೇಕಾಗುತ್ತೆ. ಅಂದ್ರೆ ನಾನು ಒಂದು ತೆಂಗಿನ ತೋಟ ಮಾಡುವಂತದ್ದ ಅಥವಾ ಬಾವಿ ತೋಡುವಂತದ್ದ ಸೊ ಅದರೆಲ್ಲ ಒಂದು ಬೇಡಿಕೆಗಳ ಅರ್ಜಿಯನ್ನು ನೀವು ಅಕ್ಟೋಬರ್ 2ನೇ ತಾರೀಕು ಆ ಗ್ರಾಮ ಸಭೆ ನಂತರ ನವೆಂಬರ್ ನಿಗದಿತ ಟೈಮ್ ಇರುತ್ತೆ. ಅಂದ್ರೆ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿ ನವೆಂಬರ್ ಅಂತ್ಯದವರೆಗೆ ಅಥವಾ ಡಿಸೆಂಬರ್ ಅಂತ್ಯದವರೆಗೆ ಅದು ನೀವು ಗ್ರಾಮ ಪಂಚಾಯತಿಗೆ
ತಿಳ್ಕೋಬೇಕಾಗುತ್ತೆ ಇಲ್ಲಿವರೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಸೊ ಅದನ್ನು ಕೂಡ ಗ್ರಾಮ ಪಂಚಾಯತ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಆ ಒಂದು ಅವಧಿಯಲ್ಲಿ ನೀವು ನಿಮ್ಮ ಬೇಡಿಕೆ ಅರ್ಜಿಯನ್ನು ಕೊಟ್ಟಾಗ ಸೊ ಅದು ಮುಂದೆ ಮತ್ತೆ ಎಲ್ಲ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಅಂತಿಮವಾಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಅದೊಂದು ಅನುಮೋದನೆಯನ್ನು ಕೊಡ್ತಾರೆ. ಅನುಮೋದನೆ ಕೊಟ್ಟ ನಂತರ ಅದು ಪ್ರತಿ ವಾಪಸ್ ಗ್ರಾಮ ಪಂಚಾಯತಿಗೆ ಬರುತ್ತೆ. ಆ ಗ್ರಾಮ ಪಂಚಾಯತಿಗೆ ಬಂದ ನಂತರ ನಮ್ಮ ಆರ್ಥಿಕ ವರ್ಷ ಏಪ್ರಿಲ್ 1ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಆ ಏಪ್ರಿಲ್ 1ನೇ ತಾರೀಕಿನ ನಂತರ ನೀವು ಆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಅರ್ಹತೆ ಸಿಗುತ್ತೆ. ಸೊ ಅದರಿಂದ ದಯವಿಟ್ಟು ಯಾವುದೇ ಒಂದು ಕಾರಣಕ್ಕೆ ನೀವು ಕಾಮಗಾರಿಯನ್ನು ಮಾಡಬೇಕು ಅಂತ ಇದ್ರೆ ಮುಂಚಿತವಾಗಿ ಗ್ರಾಮ ಪಂಚಾಯತ್ ಅನ್ನು ಸಂಪರ್ಕ ಮಾಡಿಕೊಂಡು ಅವರಿಂದ ಮಾಹಿತಿಗಳನ್ನು ಕಲೆ ಹಾಕೊಂಡು ಅದಕ್ಕೆ ಏನೆಲ್ಲ ಬೇಕು ದಾಖಲೆ ಪೂರಕ ದಾಖಲೆಗಳನ್ನು ಕೊಟ್ಟು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹೆಚ್ಚಿನವರಿಗೆ ಈ ಒಂದು ಮಾಹಿತಿ ಗೊತ್ತಿರಲ್ಲ. ಸೊ ಕಾಮಗಾರಿಯನ್ನು ಅವ್ರು ನಿರ್ವಹಿಸಿರ್ತಾರೆ, ಮತ್ತೆ ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಕೊಡ್ತಾರೆ. ಸೊ ಅವಾಗ ಅದು ಖಂಡಿತ ಅಸಾಧ್ಯ. ಯಾಕಂತ ಹೇಳಿದ್ರೆ ಸೊ ಇದೆಲ್ಲ ಪ್ರಕ್ರಿಯೆಗಳನ್ನು ನಾವು ಪಾಲನೆ ಮಾಡಿಕೊಂಡು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಆದ್ರಿಂದ ದಯವಿಟ್ಟು ಮುಂಚಿತವಾಗಿ ನೀವು ಅರ್ಜಿ ಕೊಟ್ಟು ಗ್ರಾಮ ಪಂಚಾಯತ್ನೊಂದಿಗೆ ಸಹಕಾರ ಮಾಡ್ಕೊಳ್ಳಿ. ಸೊ ನಿಮಗೆ ಏನೆಲ್ಲ ಲಭ್ಯ ಪ್ರಯೋಜನಗಳನ್ನು ವೈಯಕ್ತಿಕವಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಏನಾದರೂ ಬೇಡಿಕೆಗಳಿದ್ರೆ ಸೊ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಅದರಿಂದ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು. ಇನ್ನು ಕಾಮಗಾರಿಗಳ ಬಗ್ಗೆ ನಾವು ನಿಗದಿತವಾಗಿ ಇಂಥದ್ದೇ ಕಾಮಗಾರಿಗಳು ಇದೆ ಅಂತ ಹೇಳಿಕ್ಕೆ ಬರಲ್ಲ. ಸೊ ಇವಾಗ ಏನ್ ಕಾಮಗಾರಿಗಳಿವೆ ಅದು ಮುಂದೆ ಬದಲಾಗಬಹುದು. ಆ ಬದಲಾದ ವಿಚಾರಗಳು ಗ್ರಾಮ ಪಂಚಾಯತ್ಗೆ ನೋಟಿಸ್ನ ಮುಖಾಂತರ ಅಥವಾ ಸುತ್ತೋಲೆಗಳ ಮುಖಾಂತರ ಗ್ರಾಮ ಪಂಚಾಯತ್ಗೆ ಬರುತ್ತೆ. ಸೊ ನೀವು ಗ್ರಾಮ ಪಂಚಾಯತ್ ಅಲ್ಲಿ ವಿಷಯ ನಿರ್ವಾಹಕರು ಅಥವಾ ಪೀಡರ್ ಅವರು ಲಭ್ಯ ಇರ್ತಾರೆ. ಸೊ ಅವರ ಜೊತೆ ನೀವು ಕರೆ ಮಾಡಿಕೊಂಡು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮುಕ್ತವಾದ ಅವಕಾಶ ಇದೆ. ಸೊ ಏನೇ ಕುಂದುಕೊರತೆಗಳಿದ್ರು ಕೂಡ ಆ ಕುಂದುಕೊರತೆಗಳನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೀಡರ್ ಅವರೇ ಬಗೆಹರಿಸಲಿಕ್ಕೆ ಕಾರಣಕರ್ತರಾಗಿರ್ತಾರೆ. ಸೊ ಉತ್ತರದಾಯಿತ್ವವನ್ನು ಅವರೇ ಹೊಂದಿರ್ತಾರೆ. ಸೊ ಅದರಿಂದ ಅವರನ್ನು ಭೇಟಿ ಮಾಡಿ ಅಥವಾ ಕರೆ ಮಾಡಿಕೊಂಡು ಕೂಡ ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಮುಕ್ತವಾದ ಅವಕಾಶ ಇದೆ. ಇನ್ನು ಜನರ ಸಹಭಾಗಿತ್ವ ಮತ್ತು ಪಾರದರ್ಶಕತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಎಲ್ಲ ಕಾಮಗಾರಿಗಳ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಡೆಸಿ ನಾವು ವರದಿಯನ್ನು ಈಗ ಕರಡು ವರದಿ ಪ್ರತಿ ನಮ್ಮ ಜೊತೆ ಇದೆ. ಸೊ ಆ ಕರಡು ವರದಿ ಪ್ರತಿ ಏನಿದೆ ಅದನ್ನು ನಾವು ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು ಇರುವಂಥದ್ದು. ಆ ವರದಿಯನ್ನು ಮತ್ತೆ ಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಅದನ್ನು ಚರ್ಚಿಸಿ ಅದಕ್ಕೆ ಗ್ರಾಮ ಸಭೆ ಅನುಮೋದನೆ ಪಡ್ಕೊಂಡು ಅಂತಿಮವಾಗಿ ಆ ವರದಿಯನ್ನು ಮಾನ್ಯ ಮಾಡುವಂಥದ್ದು ಗ್ರಾಮ ಸಭೆ. ಸೊ ಹೀಗೆ ವರದಿ ಮುಂದೆ ಮಂಡನೆ ಆಗುತ್ತೆ. ಅದೇ ರೀತಿ 15ನೇ ಹಣಕಾಸು ಯೋಜನೆ ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇಲ್ಲಿ ಹಂತ ಹಂತವಾಗಿ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಈ 3 ಪಂಚಾಯತ್ ರಾಜ್ ವ್ಯವಸ್ಥೆಯ ಅಂಗಗಳಿಗೆ ಹಂತ ಹಂತವಾಗಿ ಅನುದಾನಗಳು ಬಿಡುಗಡೆ ಆಗುತ್ತೆ. ಅಂದ್ರೆ ಗ್ರಾಮ ಪಂಚಾಯತ್ ಶೇಕಡ 85% ಪಾಲನ್ನು ಅನುದಾನ ಅಲ್ಲಿ ಬಿಡುಗಡೆ ಆಗುತ್ತೆ. ತಾಲೂಕ್ ಪಂಚಾಯತ್ಗೆ ಶೇಕಡ 10% ಅನುದಾನ ಬಿಡುಗಡೆ ಆಗುತ್ತೆ. ಮತ್ತೆ ಜಿಲ್ಲಾ ಪಂಚಾಯತ್ಗೆ ಶೇಕಡ 5% ಅನುದಾನ ಬಿಡುಗಡೆ ಆಗುತ್ತೆ. ಎಲ್ಲ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಭೌಗೋಳಿಕ ಹಿನ್ನೆಲೆ ಮತ್ತು ಅಲ್ಲಿ ವಾಸಿಸ್ತಕ್ಕಂತಹ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಈ ಒಂದು 15ನೇ ಹಣಕಾಸು ಯೋಜನೆಯ ಅನುದಾನ ನಿಗದಿ ಆಗುತ್ತೆ. ಸೊ ಈ ಒಂದು ನಿಗದಿ ಆದಂತಹ ಅನುದಾನದಲ್ಲಿ ನಿಮಗೆ ಗ್ರಾಮ ಪಂಚಾಯತಿನ ಅನುದಾನ ಏನು ಶೇಕಡ 85% ಅನುದಾನ. ಸೊ ಅಲ್ಲಿ ನಿಮಗೆ 2 ಭಾಗಗಳಾಗಿ ಮಾಡಿರ್ತಾರೆ. ಅಂದ್ರೆ ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನಕ್ಕೆ ನಿಬಂಧನೆ ಇರುತ್ತೆ. ಅದನ್ನು ಇದೇ ಕಾಮಗಾರಿಗಳಿಗೆ ಬಳಕೆ ಮಾಡಬೇಕು ಅಂತ ಒಂದು ನಿಬಂಧನೆ ಇರುತ್ತದೆ. ಸೊ ಅಲ್ಲಿ ನಿರ್ಬಂಧಿತ ಅನುದಾನದಲ್ಲಿ ಶೇಕಡ 30% ಅಂದ್ರೆ ಶೇಕಡ 50% ಅನುದಾನವನ್ನು ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಉಪಯೋಗ ಕುಡಿಯುವ ನೀರಿಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಶೇಕಡ 50% ಏನು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಇದು ಶೇಕಡ 60 ನಿರ್ಬಂಧಿತ ಅನುದಾನ. ಇನ್ನು ಅನಿರ್ಬಂಧಿತ ಅನುದಾನ ಶೇಕಡ 40% ಇರುತ್ತೆ. ಸೊ ಈ ಅನುದಾನವನ್ನು ನಿಮ್ಮ ಇತರ ಇತರ ಬೇಡಿಕೆಗಳಿಗೆ ಅದನ್ನು ನೀವು ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ 15ನೇ ಹಣಕಾಸು ಯೋಜನೆಗಳಲ್ಲಿ ಯಾವುದೇ ಒಂದು ವೈಯಕ್ತಿಕ ಫಲಾನುಭವಿಗಳಿಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಶೇಕಡ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕಾಗುತ್ತೆ. ಶೇಕಡ 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕಾಗುತ್ತೆ.
ಈ ಎರಡೂ ಅನುದಾನಗಳನ್ನು ವೈಯಕ್ತಿಕವಾಗಿ ಬಳಕೆ ಮಾಡುವಾಗಿಲ್ಲ. ಸೊ ಅದನ್ನು ಅವರಿಗೆ ಸಮುದಾಯವಾಗಿ ಅಥವಾ ಸಾರ್ವಜನಿಕವಾಗಿ ಆ ಒಂದು ಅನುದಾನವನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಈಗಿನ ಆದೇಶ ಇರುವಂಥದ್ದು. ಸೊ ಇದು 15ನೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲೂ ಕೂಡ ಅನುದಾನಗಳು ಬಿಡುಗಡೆ ಆಗುತ್ತೆ ರಾಜ್ಯ, ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ. ಸೊ ಅವರು ಜಿಲ್ಲಾ ಹಂತದಲ್ಲಿ ಕ್ರಿಯೋಜನೆ ಮಾಡಿಕೊಂಡು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ಕೊಳ್ತಾರೆ. ಸೊ ತಾಲೂಕು ಮಟ್ಟದಲ್ಲಿ ಕೂಡ ಹಾಗೆ. ಸೊ ಅವರಿಗೆ ಆ ಪ್ರತಿಯೊಂದು ಅನುದಾನವನ್ನು ಮಾರ್ಚ್ ಅಂತ್ಯದೊಳಗೆ ಅದನ್ನು ವಿನಿಯೋಗ ಮಾಡಬೇಕಿದೆ. ವಿನಿಯೋಗ ಮಾಡದೇ ಇದ್ರೆ ಅದು ಲ್ಯಾಪ್ಸ್ ಆಗುತ್ತೆ, ಅಂದ್ರೆ ಅದು ಮತ್ತೆ ವಾಪಸ್ ಅನುದಾನ ಹೊರಟೋಗುತ್ತೆ. ಸೊ ಆದ ಕಾರಣ ಸೊ ಏನೇ ಕಾಮಗಾರಿಗಳು ಇದ್ರೂ ಕೂಡ ಅವರಿಗೆ ಏನು ಅನುದಾನ ಬಿಡುಗಡೆ ಆಗುತ್ತೆ ಅದಕ್ಕೆ ಪೂರಕವಾಗಿ ಕ್ರಿಯೋಜನೆ ಮಾಡಿಕೊಂಡು ಸೊ ಅದು ಅನುದಾನವನ್ನು ಇನ್ ಟೈಮ್ ಅಲ್ಲಿ ಅವರು ಬಳಕೆ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಅದು ಅನುದಾನಗಳು ಮತ್ತೆ ವಾಪಸ್ ಹೋಗುತ್ತೆ. ಸೊ ಈ ತರ ಒಂದು ಯೋಜನೆಗಳು ಇರುವಂತದ್ದು. ಸೊ ಈ ಯೋಜನೆಗಳ ಬಗ್ಗೆ ಜನರಿಗೆ ಗ್ರಾಮಸ್ಥರಿಗೆ ಹೆಚ್ಚಿನ ಮಾಹಿತಿ ಸಿಗಬೇಕು. ಸೊ ಎಷ್ಟು ಅನುದಾನಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ, ಸೊ ಅದರ ಸದ್ಬಳಕೆ ಆಗ್ತಾ ಇದೆಯಾ, ಸೊ ಏನು ಕಾಮಗಾರಿಗಳಲ್ಲಿ ಅಥವಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಗಳನ್ನು ನಿರ್ವಹಿಸಿದ್ದಾರೆ ಇಲ್ವಾ, ಸೊ ಇವೆಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅಲ್ಲಿ ಬಂದಂತಹ ಏನು ಲೋಪದೋಷಗಳಿರಬಹುದು ಅಥವಾ ಕಾಮಗಾರಿಗಳ ಬಗ್ಗೆ ಇರಬಹುದು ಆ ವರದಿಯನ್ನು ನಾವು ತಯಾರು ಮಾಡಿಕೊಂಡು ಮುಂದೆ ಮಂಡನೆ ಮಾಡುವಂಥದ್ದು. ಸೊ ಅದಕ್ಕೆ ಆ ಒಂದು ವರದಿಗೆ 2 ತಿಂಗಳ ಮುಂದೆ ಮಂಡನೆ ಆಗುತ್ತೆ. ಸೊ ಅದರ ಬಗ್ಗೆ ನಿಮಗೆ ಚರ್ಚೆಗೆ ಮುಕ್ತವಾದ ಅವಕಾಶ ಇದೆ. ಸೊ ಇವೆಲ್ಲ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಒಂದು ಅಲ್ಲಿ ಬರುವಂತಹ ವಿಷಯಗಳು. ಸೊ ಈ ವಿಷಯಗಳನ್ನು ಹೊರತುಪಡಿಸಿ ನಿಮಗೆ ಮತ್ತೆ ಬೇರೆ ಏನಾದರೂ ವಿಷಯಗಳು ಬೇಕಿದ್ರೆ ದಯವಿಟ್ಟು ಅದನ್ನು ಈ ಒಂದು ಸಭೆಯಲ್ಲಿ ಅಥವಾ ನಿಮ್ಮ ಕುಂದುಕೊರತೆಗಳು ಇರ್ಬೋದು, ಅದರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ಅದನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿ. ಸೊ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಆದ ಕಾರಣ ಇಷ್ಟು ಮಾತನ್ನು ಹೇಳುತ್ತಾ ಈ ಯೋಜನೆಗಳ ಬಗ್ಗೆ ನನಗೆ ಪ್ರಾಸ್ತಾವಿಕವಾಗಿ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಇದರ ಬಗ್ಗೆ ಎಲ್ರಿಗೂ ವಂದಿಸುತ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. 15ನೇ ಹಣಕಾಸು ಯೋಜನೆ 24-25ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರದ ಮಂಡನೆ. ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನಾ ಸಭೆಗೆ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಸಂತೋಷ್ ಕೋಟೆ ಭಾವಿಸಿದ್ದಾರೆ. ಇದೇ ರೀತಿ ಗ್ರಾಮ ಪಂಚಾಯತ್ ರಾಜೇಶ್ ಫರ್ನಾಂಡಿಸ್ ಇವರು ಕೂಡ ಎಲ್ಲರಿಗೂ ನಮಸ್ಕಾರ. 2020-21ರಿಂದ 2024-27ನೇ ಸಾಲಿನಲ್ಲಿ ಅನುದಾನಗೊಂಡು 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರುವ 15ನೇ ಹಣಕಾಸು ಕಾಮಗಾರಿಗಳ ಹಾಗೂ ಇತರ ವೆಚ್ಚಗಳ ವಿವರ. ಮೂಡುಕೊನಾಲೆ ಗ್ರಾಮದ ಉಂಡೆಬೆಟ್ಟು ತಿರುಗುಬಲಿಯಿಂದ ಬಂಡೆಗೆ ಹೋಗುವ ರಸ್ತೆಯಲ್ಲಿನ ನೀರಿನ ಪೈಪ್ಲೈನ್ ವಿಸ್ತರಣೆ 1,21,121 ಪಾವತಿ. ಮಡುಕೊನಾಲೆ ಗ್ರಾಮದ ಡೆಕ್ಕಲ್ ಕಟ್ಟಡದ ಬಯಲು ಹೋಗುವ ರಸ್ತೆಗೆ ನೀರಿನ ಪೈಪ್ಲೈನ್ ವಿಸ್ತರಣೆ 1,43,899 ಪಾವತಿ. ಸಿರ್ತಾಳಿ ಗ್ರಾಮದ ಅರ್ಜುನಪುರ ಬಯಲಿನಿಂದ ಅಮನಿ ಕಾಲೋನಿಗೆ ಪೈಪ್ಲೈನ್ ವಿಸ್ತರಣೆ 60,559 ಪಾವತಿ. ಸಿರ್ತಾಳಿ ಗ್ರಾಮದ ಅರ್ಜುನಪುರದಿಂದ ಕಲ್ಯಾಣದ ದೊಡ್ಡ ರಸ್ತೆಗೆ ನೀರಿನ ಪೈಪ್ಲೈನ್ ವಿಸ್ತರಣೆ 40,266 ಪಾವತಿ. ಸಿರ್ತಾಳಿ ಗ್ರಾಮದ ಅರ್ಜುನಪುರದ ಬಳಿ ಮಂಗಲದವರೆಗೆ ಪೈಪ್ಲೈನ್ ವಿಸ್ತರಣೆ 89,956 ಪಾವತಿ. ಸಿರ್ತಾಳಿ ಗ್ರಾಮದ ಮಂಗಳದ ಅನ್ನನಗರ ಮನೆ ತನಕ ಪೈಪ್ಲೈನ್ ವಿಸ್ತರಣೆ 21,055 ಪಾವತಿ. ಪಡುಕೊಳಲೆ ಗ್ರಾಮದ ಮೌದಲ್ ಪೈಸೆನ್ಸ್ ಕಾಲೋನಿಯಿಂದ ಗುಂಡ್ಲಾವರೆಗೆ ನೀರಿನ ಪೈಪ್ಲೈನ್ ವಿಸ್ತರಣೆ 98,641 ಪಾವತಿ. ಪಡುಕೊಳಲೆ ಗ್ರಾಮದ ಕೆಳಗಿನ ಬೆಟ್ಟು ಕುಟುಂಬಸ್ಥರ ಮನೆಗೆ ಹೋಗುವ ರಸ್ತೆ 29,323 ಪಾವತಿ. ಮೂಡುಕೊನಲೆ ಗ್ರಾಮದ ಪೂರ್ಣಿಮರ ಮನೆಗೆ ಹೋಗುವ ರಸ್ತೆ ಬಳಿ ಕಾಂಕ್ರೀಟ್ ರಚನೆ 14,017 ಪಾವತಿ. ಸಿರ್ತಾಳಿ ಗ್ರಾಮದ ಅಮನಿಬೈಲು ಬಳಿ ಪೈಪ್ಲೈನ್ ವಿಸ್ತರಣೆ 63,367 ಪಾವತಿ. ಪಡುಕೊನಲೆ ಗ್ರಾಮದ ಮೌದಲ್ ಪೈಸೆನ್ಸ್ ಸದಸ್ಯನಾಯಕ್ ಮನೆ ಬಳಿ ಕಾಂಕ್ರೀಟ್ ಚರಂಡಿ ರಚನೆ 21,396 ಪಾವತಿ. ಮೂಡುಕೊನಲೆ ಗ್ರಾಮದ ತಿಮ್ಮಕ್ ಬಳಿ ಕಾಲುಸಂಕ ರಚನೆ 38,500
ದಾರಿದೀಪ ಅಳವಡಿಕೆ 23,496 ಪಾವತಿ. ಕಡುಬುಣಗೆ ಗ್ರಾಮದ ಪೆಂಡೆ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 24,425 ಪಾವತಿ. ಕಡುಬುಣಗೆ ಗ್ರಾಮದ ಕೊಂಡೆಬೈಲು ಸೋಲಾರ್ ದೀಪ ಅಳವಡಿಕೆ 23,496 ಪಾವತಿ. ಸರ್ಕಾರಿ ಗ್ರಾಮದ ಮಗ್ಗಿ ಶಾಲಾ ಬಳಿ ಒಂದು ಸೋಲಾರ್ ದೀಪ ಅಳವಡಿಕೆ 19,530 ಪಾವತಿ. ಸರ್ಕಾರಿ ಗ್ರಾಮದ ಸುಂದರ ಪರಿಶಿಷ್ಟ ಜಾತಿ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 24,425 ಪಾವತಿ. ಸರ್ಕಾರಿ ಗ್ರಾಮದ ಗಟರ್ ಕಂಕೆ ನೋಣಯ್ಯ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 19,530 ಪಾವತಿ. ಪಡುವಣಗೆ ಗ್ರಾಮದ ಮುತ್ಯಾವ ಬಳಿ ಸೋಲಾರ್ ದೀಪ ಅಳವಡಿಕೆ 19,530 ಪಾವತಿ. ಮುಡುಕೊಣಗೆ ಗ್ರಾಮದ ಗುರಿಯನೊಟ್ಟು ಬಳಿ ಸೋಲಾರ್ ದಾರಿದೀಪ ಅಳವಡಿಕೆ 19,530 ಪಾವತಿ. ಸರ್ಕಾರಿ ಪರಿಶಿಷ್ಟ ಜಾತಿ ಕಾಲನಿ ಬಳಿ ಗಟರ್ ಕಂಕೆ ಪರಿಶಿಷ್ಟ ಜಾತಿ ಕಾಲನಿ ಅದೇ ಅಂಗನವಾಡಿ ಬಳಿ ಸಂಪರ್ಕ ರಸ್ತೆಗಳಿಗೆ ಮತ್ತು ಸಂಖ್ಯೆ 2 ಸೋಲಾರ್ ದೀಪ ಅಳವಡಿಕೆ 48,852 ಪಾವತಿ. 2024-25 ಸಾಲಿನ ದಾರಿದೀಪಗಳ ಸಾಮಗ್ರಿಗಳಲ್ಲಿ 2,93,899 ಪಾವತಿ. ಸರ್ಕಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬೀದಿ ದೀಪಗಳ ಹಾಗೂ ಕುಡಿಯುವ ನೀರಿನ ವಾಸಸ್ಥಾನಗಳ ವಿದ್ಯುತ್ ಬಿಲ್ ಪಾವತಿ 3,75,000. ಸರ್ಕಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿಗಳಿರುವ ಬೀದಿ ದೀಪಗಳ ಹಾಗೂ ಕುಡಿಯುವ ನೀರಿನ ಸಾಗರಗಳ ವಿದ್ಯುತ್ ಬಿಲ್ ಪಾವತಿ 1,25,000. ಸರ್ಕಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ದಾರಿ ದೀಪಗಳ ವಿದ್ಯುತ್ ಬಿಲ್ ಪಾವತಿ 1,25,000. ಸರ್ಕಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿ ಬಳಿಯಿರುವ ಬೀದಿ ದೀಪ ಹಾಗೂ ಕುಡಿಯುವ ನೀರಿನ ವಾಸಸ್ಥಾನಗಳ ವಿದ್ಯುತ್ ಬಿಲ್ ಪಾವತಿ 4,79,355. ಮುಡುಮಲಗೆ ಗ್ರಾಮದ ಪ್ರೌಢಶಾಲೆಗೆ ಮುಖ್ಯ ದ್ವಾರದ ಕಂಬ ರಚನೆ 47,111. ಸರ್ಕಾರಿ ಗ್ರಾಮ ಪಂಚಾಯತ್ ವನಕಸ ಸಂಗ್ರಹಣೆಗಾಗಿ ವಾಹನ ಖರೀದಿ ಮಾಡಿದ ಬಾಬು 5,37,600. 2023-24 ನಿರ್ದೇಶನಾಯಕ ಪಾವತಿ 40,000. ಇದಿಷ್ಟು ಕಾಮಗಾರಿಗಳ ವಿವರ ಹಾಗೂ ವೆಚ್ಚದ ವಿವರ. ಇದರ ಬಗ್ಗೆ ನಿಮಗೆ ನಾವು ಕೇಳಲಿಕ್ಕಿದೆ. ಮುಂದೆ ಹೋಗೋಣ. ವರದಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಬೇಕು. ಇವಾಗ 15 ಹಣಕಾಸು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಕಾಮಗಾರಿಗಳಾಗಿವೆ ಅದರ ಕನ್ಸ್ಟ್ರಕ್ಷನ್ ವಿವರವನ್ನು ಎಲ್ಲ ಸಭೆಗೆ ಮಂಡನೆ ಆಯಿತು. ಸೊ ಅದರಲ್ಲಿ ಈ 2 ಪ್ರಕರಣಗಳು ಗ್ರಾಮ ಪಂಚಾಯತ್ ಪ್ರಕರಣಗಳಿವೆ. ಅದನ್ನು ಇವಾಗ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಮುಳುಬಿದ್ರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಪಾಣಾಚಿ ಗ್ರಾಮದ ಹೋಟೆಲ್ ಎಕ್ಸಿಸ್ಟೆನ್ಸ್ ಕಾಲೋನಿಯಿಂದ ಗುಂಡವರೆಗೆ ನೀರಿನ ಪೈಪ್ಲೈನ್ ವಿಸ್ತರಣೆ ಇದಕ್ಕೆ 99,570 ಪಾವತಿಯಾಗಿದೆ. ಸೊ ಈ ಒಂದು ಕಾಮಗಾರಿಗೆ ಆದಾಯ ತೆರಿಗೆ 986, ಕಾರ್ಮಿಕ ನಿಧಿ 986 ಮತ್ತೆ ಕ್ಷೇಮ ನಿಧಿ 99 ರೂಪಾಯಿಯನ್ನು ನಮೂದು ಮಾಡಿದ್ರು. ಸೊ ಈ ಒಂದು ಮೊತ್ತವನ್ನು ಸಂಬಂಧಪಟ್ಟ ಖಾತೆಗೆ ಜಮೆ ಮಾಡಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾವು ಹಣಕಾಸಿನ ವಿಷಯದಲ್ಲಿ ದಾಖಲಿಸಿದ್ದೇವೆ. ಇನ್ನೊಂದು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ಕಾಡಿ ಗ್ರಾಮದ ಸತ್ಯ ಸಾರಮಾಣಿ ದೇವಸ್ಥಾನದ ಬಳಿ ಸೋಲಾರ್ ದಾರಿದೀಪ ಇದಕ್ಕೆ 24,405 ರೂಪಾಯಿ ಪಾವತಿ ಆಗಿದೆ. ಅಂದರೆ ದಾರಿದೀಪ ಇದೆ, ಅದು ಸಮಸ್ಯೆ ಅಲ್ಲ. ಆದರೆ ಈ ಒಂದು ಸೋಲಾರ್ ಕಂಪೌಂಡ್ ಒಳಗಡೆ ಇದೆ, ಸೊ ಅದು ಹಾಗೆ ಬರುವುದಿಲ್ಲ. ಸೊ ಕಂಪೌಂಡ್ ಹೊರಗಡೆನೆ ಹಾಕ್ಬೇಕಾಗುತ್ತೆ. ಅದನ್ನು ಕನಿಷ್ಠ ಒಂದು ಸಮುದಾಯವನ್ನು ಪ್ರತಿನಿಧಿಸಿ. ಸೊ ಅದೇ ರೀತಿ ಮಾಸ್ಕ್ ಇರ್ಬೋದು ಅಥವಾ ಚರ್ಚ್ ಇರ್ಬೋದು, ಅದು ಸಾರ್ವಜನಿಕವಾಗಿ ಅದು ಹೊರಗಡೆ ಬರಬೇಕೇನೋ ಒಂದು ಇದರಲ್ಲಿ ಇರುವಂಥದ್ದು ಅಷ್ಟೇ. ಸೊ ಇದು ಒಳಗಡೆ ಇದ್ರೆ ಅದು ಒಂದು ನಿರ್ದಿಷ್ಟ ಒಂದು ಸಮುದಾಯವನ್ನು ಪ್ರತಿನಿಧಿಸುತ್ತೆ ಅಂತ ಒಂದು ಸರ್ಕಾರದ ಇದರಲ್ಲಿ ಬರುವಂಥದ್ದು. ಆ ಒಂದು ಉದ್ದೇಶಕ್ಕಾಗಿ ಅದನ್ನು ಸಾರ್ವಜನಿಕವಾಗಿ ಹೊರಗಡೆ ಹಾಕಿದ್ರೆ, ಕಂಪೌಂಡ್ ಮಾಡಿದ್ರೆ ಅದರ ಕಂಪೌಂಡ್ ಒಳಗೆ ಇರಬಾರ್ದು, ಅದು ಹೊರಗಡೆ ಇರಬೇಕು. ನೀವು ಅದನ್ನು
ಅದು ಸದ್ಯ ಸಾಲವಾಣಿ ದೇವಸ್ಥಾನದಲ್ಲಿ ಅದು ಕಂಪೌಂಡ್ ಒಳಗಡೆ ಇದೆ. ಸೊ ಅದು ಕಂಪೌಂಡ್ ಹೊರಗಡೆ ಬರಬೇಕು. ಆ ಜಾಗ ಯಾವುದೇ ಮಂಗಳಕ್ಕೆ ಯಾವುದೇ ಇದಕ್ಕೆ ಸೇರುವುದು. ಸಪ್ತಸಾರಮಣಿ ದೇವಸ್ಥಾನದ ಹೆಸರಲ್ಲಿ ಜಾಗ ಇಲ್ಲ, ಅದು ಸರ್ಕಾರಿ ಜಾಗ. ಅದನ್ನು ನೀವು ಮೆನ್ಷನ್ ಮಾಡಬೇಕು. ಅದು ಸರ್ಕಾರಿ ಜಾಗದಲ್ಲಿ ಇರುವುದರಿಂದ ಅಲ್ಲಿ ಎಷ್ಟು ಜನ ಸಾರ್ವಜನಿಕರು ಹೋಗಿ ಬರ್ತಾರೆ. ದೇವಸ್ಥಾನ ಅಂದರೆ ಅದರಲ್ಲೇನು ಪಟ್ಟಣದ ಜಾಗದಲ್ಲಿ ಒಂದು ಕಮಿಟಿ ಹೆಸರಲ್ಲಿ ಜಾಗ ಇಲ್ಲ, ಅದು ಸಾರ್ವಜನಿಕ ಜಾಗ, ಅದು ಸಮಸ್ಯೆ ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಯಾರು ಹೋಗ್ಬೋದು, ಗುರುತಿಲ್ಲ ಯಾರು ಹೋಗ್ಬೋದು. ಹಾಗಾಗಿ ಅದು ಸಾರ್ವಜನಿಕವಾಗಿ ಇರ್ತದೆ, ಸಾರ್ವಜನಿಕರು ಅದನ್ನು ನೀವು ಕೈ ಬಿಡಬೇಕು. ಗುಡಿ ಒಂದೇ ಕೊಡ್ತೇವೆ ನಾವು ಪೆಂಡಿಂಗ್ ಇಡಲ್ಲ. ಅಲ್ಲ ಸರ್, ಇಲ್ಲ ಇಲ್ಲಿಂದ ಸರ್ಕಾರಿ ಅದು ಯಾವುದೇ ಬಂಗಾಳಕ್ಕೆ ಯಾವುದೇ ದೇವಸ್ಥಾನಕ್ಕೆ ಮೀಸಲಿಡಕ್ಕಾಗಲ್ಲ. ಸೊ ಇನ್ನು ಇದು ಗ್ರಾಮ ಪಂಚಾಯತ್ ಇದಾಯಿತು. ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿನ ಅನಿರ್ಬಂಧಿತ ಅನುದಾನದ ಬಗ್ಗೆ. ಮೊದಲೇದು ತಾಲೂಕ್ ಪಂಚಾಯತಿನ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಏನೆಲ್ಲ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತಲ್ಲಿ ಅನುಷ್ಠಾನ ಮಾಡಿದ್ದಾರೆ ಮತ್ತು ಅದರ ಖರ್ಚು ವೆಚ್ಚದ ಬಗ್ಗೆ ವರದಿ. ಮೊದಲೇದು ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆಟ್ರೋಲ್ ಪಂಪಿನಿಂದ ಮುಸ್ಕಾವರೆಗೆ ರಸ್ತೆ ಕಾಂಕ್ರೀಟೀಕರಣ. ಈ ಒಂದು ಕಾಮಗಾರಿಗೆ 4,40,40,000 ಅನುದಾನ ಅಂದಾಜು ಮೊತ್ತ ಮೀಸಲಿಟ್ಟಿದ್ರು. ಅದರಲ್ಲಿ ಅದು ಖರ್ಚು ಮಾಡಿರುವಂಥದ್ದು 4,39,977. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ಕಾಡಿ ಅಂಗನವಾಡಿ ಕೇಂದ್ರಕ್ಕೆ ಹೊಸ ಕಟ್ಟಡ ರಚನೆ. ಈ ಒಂದು ಕಾಮಗಾರಿಗೆ 4,65,000 ಮೀಸಲಿಟ್ಟಿದ್ರು. ಇಲ್ಲಿ ಅವರಿಗೆ ಪಾವತಿಸಿದ ಮೊತ್ತ 4,64,969. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಣಾಜೆ ಕಲ್ಲೂರು ಟ್ಯಾಂಕಿನಿಂದ ಕಡಂಬರ ಬೆಟ್ಟ ಜಾತಿ ಕಾಲೋನಿಗೆ ವಿಸ್ತರಣೆ. ಈ ಒಂದು ಕಾಮಗಾರಿಗೆ 3 ಲಕ್ಷ ಅನುದಾನ ಮೀಸಲಿಟ್ಟಿದ್ದಾರೆ. ಸೊ ಇದರಲ್ಲಿ ಅವರಿಗೆ ಪಾವತಿಸಿದ ಮೊತ್ತ 2,99,991 ರೂಪಾಯಿ. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ಕಾಡಿ ಗ್ರಾಮ ಪಂಚಾಯತ್ ಹಿಂಭಾಗದ ಅಂಗನವಾಡಿ ಕೇಂದ್ರ ಕಟ್ಟಡ ರಚನೆ. ಅದಕ್ಕೆ 5 ಲಕ್ಷ ಅನುದಾನ ಮೀಸಲಿಟ್ಟಿದ್ರು. ಅದರಲ್ಲಿ ಅವರಿಗೆ ಪಾವತಿಸಿದ ಮೊತ್ತ 4,99,887. ಅದು ಮುಂದುವರಿದ ಕಾಮಗಾರಿ, ಕಟ್ಟಡದ ಮುಂದುವರಿದ ಕಾಮಗಾರಿ. ಇನ್ನು ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಜುನಾಪುರ ಅಮಲಿ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆಗೆ ಸೋಲಾರ್ ಅಳವಡಿಕೆ. ಇಲ್ಲಿ 3,83,130 ರೂಪಾಯಿ ಪಾವತಿಯಾಗಿದೆ. ಅಲ್ಲ, ಮೀಸಲಿಟ್ಟ ಹಣ. ಇಲ್ಲಿ 3,79,200 ರೂಪಾಯಿ ಪಾವತಿಯಾಗಿದೆ. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ಕಾಡಿ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಅಭಿವೃದ್ಧಿ ಕಾಮಗಾರಿ. 5 ಲಕ್ಷ ಮೀಸಲಿಟ್ಟಿದ್ದಾರೆ. ಸೊ ಇದಕ್ಕೆ ಖರ್ಚು ಮಾಡಿದ ಮೊತ್ತ 4,99,936. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ಕೋಣಕ್ಕೆ ಹೌದಲ್ ಪರಿಶಿಷ್ಟ ಜಾತಿ ಕಾಲೋನಿಗೆ ಪೈಪ್ ಅಳವಡಿಕೆ 4,90,000. ಪಾವತಿಸಿದ ಮೊತ್ತ 4,89,535. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆ SC ಹಾಗೂ ST ಕಾಲೋನಿಯಲ್ಲಿ ಕೊಳವೆ ಬಾವಿಗೆ ಪಂಪ್ ಅಳವಡಿಕೆ, ಪೈಪ್ಲೈನ್ ವಿದ್ಯುದೀಕರಣ. ಈ 2021ರಲ್ಲಿ ಅನುಷ್ಠಾನ ಮಾಡಿದಂತಹ ಕಾಮಗಾರಿ 4,21,875 ರೂಪಾಯಿ ಅಂದಾಜು ಮೊತ್ತ. 4,21,622 ರೂಪಾಯಿ ಅವರಿಗೆ ಪಾವತಿಸಿದ್ದಾರೆ. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ CC ರಸ್ತೆಯಿಂದ ಶಿಖಾ ಫಾರ್ಮ್ವರೆಗೆ ರಸ್ತೆ ಅಭಿವೃದ್ಧಿ. ಸೊ ಇದಕ್ಕೆ 2,34,000 ರೂಪಾಯಿ ಅನುದಾನ ಮೀಸಲಿಟ್ಟಿದ್ದು. ಇದಕ್ಕೆ ಪಾವತಿಸಿದ ಒಟ್ಟು ಮೊತ್ತ 2,33,575. ತೆರಿಗೆಗಳನ್ನು ಸೇರಿ ಹೇಳ್ತಾರೆ. ಮೂಡುಬಿದಿರೆ ತಾಲೂಕು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡ್ಡಲಬಳಿಕೆ ರಸ್ತೆಯಿಂದ ಶಿಖಾ ಫಾರ್ಮ್ವರೆಗೆ ರಸ್ತೆ ಅಭಿವೃದ್ಧಿ 50,000 ಮೀಸಲಿಟ್ಟ ಅನುದಾನ.
ಕ್ಷಮಿಸಿ 5 ಲಕ್ಷ. ಸೊ ಅವರಿಗೆ ಒಟ್ಟು ಪಾವತಿಸಿದ ಮೊತ್ತ 4,99,128. ಮೂಡುಬಿದ್ರೆ ತಾಲೂಕು ಶಿರ್ತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೋಣಂಚೆ ಗ್ರಾಮದ ಸಿಂಗಲಗುಡ್ಡೆ ಸ್ಮಶಾನದ ಕನಿಷ್ಠ ಜಾತಿ ಕಾಲೋನಿ ಬಳಿ ಚರಂಡಿ ರಚನೆ. ಇಲ್ಲೂ ಅವರು 5 ಲಕ್ಷ ಹಣ ಮೀಸಲಿಟ್ಟಿದ್ದಾರೆ. ಅವರಿಗೆ ಪಾವತಿಸಿದ ಒಟ್ಟು ಮೊತ್ತ 4,99,741. ಮೂಡುಬಿದ್ರೆ ತಾಲೂಕು 2021ರಲ್ಲಿ ಆಗಿರುವಂಥ ಕಾಮಗಾರಿ ಇವಾಗ ಹೋಗ್ತಾ ಇರೋದು. ಮೂಡುಬಿದ್ರೆ ತಾಲೂಕು ಶಿರ್ತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೋಣಂಚೆ ಗ್ರಾಮದ ಸುಮಿತ್ರ ಮನೆಯಲ್ಲಿ ಇವರಿಗೆ 42,180 ಮೀಸಲಿಟ್ಟ ಅನುದಾನ. ಪಾವತಿಸಿರುವ ಮೊತ್ತ 42,011 ರೂಪಾಯಿ. ಮೂಡುಬಿದ್ರೆ ತಾಲೂಕು ಶಿರ್ತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೋಣಂಚೆ ಗ್ರಾಮದ ಸಿಂಗಲಗುಡ್ಡೆ ಐಸೆನ್ಸ್ ಬಳಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ರಕ್ಷಣೆ. 4,36,000 ಮೀಸಲಿಟ್ಟ ಹಣ. ಅವರಿಗೆ ಒಟ್ಟು ಪಾವತಿಸಿರುವಂಥದ್ದು 4,34,197 ರೂಪಾಯಿ. ಇದು ಕೂಡ 2021ರಲ್ಲಿ ನಿರ್ವಹಿಸಿದಂಥ ಕಾಮಗಾರಿ. ಮೂಡುಬಿದ್ರೆ ತಾಲೂಕು ಶಿರ್ತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೋಣಂಚೆ ಗ್ರಾಮದ ಸಿಂಗಲಗುಡ್ಡೆ 5 ಸೆಂಟ್ಸ್ ಬಳಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿ. ಸೊ ಅದಕ್ಕೆ ಮತ್ತೆ 1,50,693 ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದು ಅವರಿಗೆ ಒಟ್ಟು ಪಾವತಿಸಿರುವಂಥದ್ದು 1,55,242. ಈ ಕಡೆ 2021ರಲ್ಲಿ ಅನುಷ್ಠಾನದ ಕಾಮಗಾರಿ. ಮೂಡುಬಿದ್ರೆ ತಾಲೂಕು ಶಿರ್ತಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೋಣಂಚೆ ಗ್ರಾಮದ ನಾಲ್ಕಕ್ಕೆ ಬಳಿಯಿಂದ ಬಂಟಲ್ ರೇಂಜಿಗೆ ಪೈಪ್ಲೈನ್ ವಿಸ್ತರಣೆ. ಸೊ ಈ ಒಂದು ಕಾಮಗಾರಿಗೆ 1,68,750 ರೂಪಾಯಿ ಅನುದಾನ ಮೀಸಲಿಟ್ಟಿದ್ದು. ಸೊ ಅವರಿಗೆ ಒಟ್ಟು ಪಾವತಿಸಿರುವಂಥದ್ದು 1,67,976. ಸೊ ಇವಿಷ್ಟು ಕಳೆದ 2021ರಿಂದ 24-25ವರೆಗೆ ತಾಲೂಕು ಪಂಚಾಯತಿಯಿಂದ ರಾಜ್ಯ ಹಣಕಾಸು ಅನುದಾನದಡಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡಂತಹ ಕಾಮಗಾರಿಗಳ ವಿವರ ಹಾಗೂ ಖರ್ಚು ವೆಚ್ಚದ ವಿವರ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕೇಳುವಂಥದ್ದಿದೆಯಾ? ಈಗ ತಾಲೂಕು ಪಂಚಾಯತ್ನಲ್ಲಿ ಅನೇಕ ಇದ್ದಾರೆ. ಯಾವ ಎಷ್ಟು ಅದು ಅದರ ಬಗ್ಗೆ ನಮ್ಮ ಪಂಚಾಯತಿಗೆ ಒಂದು ತಿಳಿಸಬೇಕಾಗಬಹುದು. ಇದನ್ನು ಪಂಚಾಯತಿಯಲ್ಲಿ ಯಾವುದೇ ಜಿಲ್ಲಾ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, PWD ಯಾವುದೇ ಗ್ರಾಮ ಪಂಚಾಯತಿ ಅನುಮತಿ NOC ತಗೊಳ್ಳದೆ ಅವರು ಯಾವುದೇ ಕಾಮಗಾರಿ ಮಾಡುವಂತಿಲ್ಲ. ಹಾಗಾಗಿ 20, 21, 24, 25ರವರೆಗೆ ಯಾವುದೇ ಕಾಮಗಾರಿ ಬಗ್ಗೆ ಇಲ್ಲಿ ನಮಗೆ ಗ್ರಾಮ ಪಂಚಾಯತಿ ಮಾಹಿತಿ ಇಲ್ಲ. ಈಗ ನೀವು ಯಾವ ಕಾಮಗಾರಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ತುಂಬ ಖರ್ಚು ಮಾಡಿದ್ರೆ ನಮ್ಗೆ ಯಾವ ಗೊತ್ತಿಲ್ಲ. ಕರೆಕ್ಟ್. ಅಂದ್ರೆ ಈ ಒಂದು ವಿಚಾರ ಅದು ಕಮ್ಯುನಿಕೇಶನ್ ಗ್ಯಾಪ್ ಇಂದ ಆಗ್ತಾ ಇದೆ. ಸೊ ಇನ್ನು ಮುಂದೆ ನಾವು ನೀವೇನು ಹೇಳ್ತಾ ಇದ್ರೆ ಅದನ್ನು ನಾವು ನಡವಳಿಕೆಯಲ್ಲಿ ದಾಖಲು ಮಾಡ್ಕೊತೇವೆ, ವರದಿಗಳು ಹೋಗ್ತದೆ. ಸೊ ಎಲ್ಲ ಗ್ರಾಮ ಪಂಚಾಯತಿಗೆ ಇನ್ನು ಮುಂದೆ 15 ಹಣಕಾಸು ಯೋಜನೆ ಕೂಡ ಇನ್ನು ನೆಕ್ಸ್ಟ್ ಬಾಡಿ ಬಂದಾಗ ಅಲ್ಲೂ ಕೂಡ ಅನುದಾನ ಬಿಡುಗಡೆ ಆಗುತ್ತೆ. ಅಲ್ಲೂ ಇದೇ ರೀತಿ ಆಗ್ತಾ ಇದೆ. ಸೊ ಒಂದು ರೀತಿಯ ಸಂವಾದ ಗ್ರಾಮ ಪಂಚಾಯತಿಯಿಂದ ಮತ್ತು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಿಂದ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಬರುವಂತಹ ಒಂದೇ ವಿಚಾರ ಅಂತ ಹೇಳಿದ್ರೆ ನಮಗೆ ಇದರ ಬಗ್ಗೆ ಮಾಹಿತಿ ಇದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ನಮಗೆ ನೀವೀಗ 21 ಬಗ್ಗೆ ಹೇಳ್ತೀವಿ. ಈಗ 25 ಆವಾಗ ಎಷ್ಟು ಖರ್ಚು ಹೇಳಿದ್ರೆ ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಅಭಿಪ್ರಾಯ ಕೇಳಿದ್ರು ವೇಸ್ಟ್. ಹೌದು. ಸೊ ನಮಗೆ ಇವಾಗ ಈ ದಾಖಲೆಯನ್ನು ಏನು ಕಾಮಗಾರಿ ಆಗಿರೋ ಬಗ್ಗೆ ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಇಲ್ಲಿಗೆ ಕಡತಗಳನ್ನು ನಿರ್ವಹಿಸ್ತಾರೆ. ಸೊ ಅದೇ ರೀತಿ ಕಡತಗಳನ್ನು ಅವರು ಕೂಡ ನಿರ್ವಹಿಸಬೇಕು. ಸೊ ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಅದನ್ನು ನೀವು ಸಾರ್ವಜನಿಕರಿಗೆ ಅಂದರೆ ಗ್ರಾಮಸ್ಥರಿಗೆ ಮುಖ್ಯವಾಗಿ ನಿಮಗೆ ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ಸೊ ನಮಗೇನು ಈ ಕಾಮಗಾರಿ ಆಗಿದೆ ಆ ಎಲ್ಲ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಮತ್ತು ಅದರಲ್ಲಿ ಏನಾದರೂ ಲೋಪಗಳಿದ್ರೆ ನಾವು ಆ ಕಾಮಗಾರಿ ಬಗ್ಗೆ ಅದನ್ನು ಇಲ್ಲಿ ದಾಖಲಿಸಿದ್ದೇವೆ. ಸೊ ಅದನ್ನು ಮುಂದೆ ಮಂಡನೆ ಮಾಡಬೇಕು. ಹೇಳಿ ಮೇಡಮ್, ಹೇಳಿ ಸಮಸ್ಯೆ.
ಸಭೆ ಆಹ್ವಾನ ಪತ್ರಿಕೆ ಮೇನ್ ಇಂಟೆನ್ಷನ್ ಅದೇ ಎಲ್ಲರೂ ಅದೇ ಅದೇ ನಮ್ದು ನೀವು ಮಾಡಬೇಕು ಇದು ಮಾಡಿಸೋದ್ರ ಉದ್ದೇಶ ಕೂಡ ಅದೇ ಮೇಡಮ್ ಎಲ್ರಿಗೂ ಇದು ಎಲ್ಲ ಗೊತ್ತಿದೆ ವಿಷಯ. ಇದು ತಿಳ್ಕೊಬೇಕಾಗಿರೋದು ಗ್ರಾಮಸ್ಥರು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಹೌದು ಮೇಡಮ್ ಈಗ ಮೈಕ್ ಪ್ರಚಾರ ಇನ್ನೂ ಮಾಡಿದ್ದಾರೆ ಆಯ್ತಾ? ಒಂದು ಮತ್ತೆ ಜನನಿಬಿಡ ಪ್ರದೇಶಗಳಲ್ಲಿ ಬ್ಯಾನರ್ ಹಾಕಬೇಕು ಅಂತ ಇದೆ. ಸೊ ಅದನ್ನು ಹಾಕಿದ್ದಾರೆ. ನಾವು ಮನೆ ಮನೆಗೆ ಹೋದಾಗ ಉದ್ಯೋಗಾದಿ ಯೋಜನೆ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟೇ ಕೊಡ್ತೇವೆ ಮತ್ತೆ ಸಭೆಗೆ. ಆದರೂ ನಮ್ಮಲ್ಲಿ ಏನಾಗಿದೆ, ಸೊ ಜನರ ಬಳಿಗೆ ಬರ್ತಾ ಇದೆ ಎಲ್ಲ ಮಾಹಿತಿಗಳು ಜನರಿಗೆ ಬಳಿಗೆ ಬರ್ತಾ ಇದೆ, ಜನರಿಗೆ ಬೇಡ. ಸೊ ಏನೇ ಆದ್ರೂ ಕೂಡ ಸೊ ಅವರು ಇದೊಂದು ದೊಡ್ಡ ವೆಚ್ಚ ಇದು. ನಾವು ಅದರ ಬಗ್ಗೆ ಯಾವ ತರ ಕ್ರಮ ತೆಗೆದುಕೊಳ್ಬೇಕು ಅಥವಾ ಏನು ಬದಲಾವಣೆ ಮಾಡಿಕೊಂಡು ಜನರನ್ನು ರೀಚ್ ಆಗಬೇಕು ಇನ್ನು ನಮಗೆ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗಿಲ್ಲ. ಸೊ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಮಗೆ ಏನು ಸಿಗಲಿಲ್ಲ ಮುಂಚೆ ಅಷ್ಟೇ ಅಷ್ಟೇ ಹೇಳಿ. ತುಂಬಾ ಮಂದಿ ನನಗೆ ಬಂದ್ರೆ ನಮಗೆ ಏನು ಸಿಗುದಿಲ್ಲ, ಬರ ಇದೆ ಹೇಗೆ ಸಿಗುದೇ ಈಗ? ಮಾಹಿತಿ ಪಡೆಯೋದ್ರೆ ಸಿಗುದೇ ಈಗ. ಅದೊಂದು 2 ವರ್ಷ ಪಂಚಾಯತಿಯಲ್ಲಿ ಸಿಗ್ತದೆ ಅಂತ ಹೇಳಿ 3 ಎಕರೆ 50 ವರ್ಷ ಹೌದಾ? ಸೊ ನಮ್ದು ಒಂದೇ ಒಂದು ಅಂದ್ರೆ ಸೊ ಏನೋ ಒಂದು ಸಭೆ ಆಗುತ್ತೆ ಅದ್ರ ಪಾಡಿಗೆ ಆಗುತ್ತೆ. ಈಗ ನೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಮಾಹಿತಿಗಳನ್ನು ನಿಮಗೆ ಜನರಿಗೆ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಆಗಲ್ಲ. ಅದು ಈಗ ಹೇಗೆ? ವಾರ್ಡ್ ಸಭೆ ಮಾಡ್ತೀರಾ, ಗ್ರಾಮ ಸಭೆ ಆಯೋಜನೆ ಮಾಡ್ತೀರಾ ಅಲ್ವಾ? ಆ ಸಭೆಗಳಲ್ಲೇ ಬರಲ್ಲ ಅಂತ ಹೇಳಿದ್ರೆ ಜನರಿಗೆ ಅವರಿಗೆ ತಲುಪುವುದು ಹೇಗೆ? ಅಷ್ಟೇ ಆಗಲ್ಲ. ಸೊ ಜನರ ಇಚ್ಛಾಶಕ್ತಿ ಕೂಡ ಇಲ್ಲಿ ಕೊರತೆ ಇರೋದನ್ನು ನಾವು ನನ್ನ ಅನಿಸಿಕೆ 90% ಜನ ಹಾಗೆ ಹೇಳು ಎಲ್ಲಿ ಕೇಳಿದ್ರು ಇಲ್ಲ ದಾಟಿ ಇದ್ದಿಲ್ಲ, ಪಂಚಾಯತಿಂದ ದಾಟಿ ಇದ್ದಿದ್ದು. ಆದ್ರೆ ಇದು ಬರ್ಬೇಕಲ್ಲ. ಅಲ್ವಾ? ಕಷ್ಟ ಇದೆ. ಕೆಲವು ರೆಕಾರ್ಡ್ಸ್ ಇಲ್ಲ ಅದನ್ನ ಅವ್ರು ಮಾಡ್ಬೇಕು, ನಾವು ಪಂಚಾಯತ್ ಮಾಡಿ. ಈಗ ಯೋಜನೆಗಳು ನಿಮಗೆ ಇವಾಗ ಪ್ರತಿಯೊಂದು ಯೋಜನೆಗಳು ಬರ್ತಾ ಇದೆ. ಈಗ 15ನೇ ಹಣಕಾಸು ಯೋಜನೆ ಇದೆ ಅಂತ ಗೊತ್ತಾಯ್ತು. ಈಗ ತಾಲೂಕ್ ಪಂಚಾಯತಿಂದ ಅನುದಾನ ಸಿಗೋ ಬರ್ತದೆ ಅಂತ ಗೊತ್ತಾಯ್ತು. ಈಗ ರಾಜ್ಯ ಹಣಕಾಸು ಯೋಜನೆ ಅಡಿ ಕೂಡ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಬರ್ತಾ ಇದೆ ಅಂತ ಈ ಒಂದು ಮಾಹಿತಿ ಈ ಒಂದು ಆರ್ಥಿಕ ವರ್ಷದಿಂದ ಎಲ್ಲರಿಗೂ ತಲುಪುತ್ತೆ. ಬಟ್ ಓವರಾಲ್ ಆಗಿ ಅದು ಗ್ರಾಮದ ಅಭಿವೃದ್ಧಿಗೆ, ಆ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ತಮ್ಮ ತಮ್ಮ ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಇಲ್ಲದೆ ಹೋದ್ರೆ ಅನುದಾನಗಳು ಬರ್ತಾನೆ ಇರುತ್ತೆ, ಸೊ ಒಂದು ಬಾಡಿಗೆ ಅದು ಖರ್ಚಾಗ್ತಾ ಇರುತ್ತೆ. ಸೊ ಆ ಥರ ಒಂದು ಇದಿರುತ್ತೆ. ಸೊ ಹಾಗಾಗಿ ಈಗಾಗಲೇ ಹೇಳಿದ್ರಿ ನೀವು, ಅದನ್ನು ನಾವು ದಾಖಲು ಮಾಡ್ಕೊತೇವೆ. ಅದು ವ್ಯಾಲಿಡ್ ಪಾಯಿಂಟ್ ಇದೆ. ಯಾಕಂತ ಹೇಳಿದ್ರೆ ಆ ಕಮ್ಯುನಿಕೇಶನ್ ಏನು ತಾಲೂಕು ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸೊ ಈ ಎಲ್ಲ ಒಟ್ಟಾಗಿ ಒಂದು ಗ್ರಾಮದ ಅಭಿವೃದ್ಧಿಗೆ ಕ್ರಮ ತಗೊಳ್ಳುವಾಗ ಅಲ್ಲಿ ನಿಮ್ಮದೇ ಆದಂತಹ ಒಂದು ಬೇಡಿಕೆಗಳು ಇರುತ್ತೆ. ಸೊ ಅದಕ್ಕೆ ಆ ಅನುದಾನಗಳು ವಿನಿಯೋಗ ಆದ್ರೆ ಬಹುಶಃ ನಿಮ್ಮ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿಗೆ ತುಂಬಾ ಪೂರಕವಾಗಿ ಆ ಒಂದು ಯೋಜನೆಗಳ ಅನುದಾನ ಬಳಕೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಅದನ್ನು ಖಂಡಿತ ನಾವು ದಾಖಲು ಮಾಡ್ಕೊಳ್ತೇವೆ. ಇನ್ನು ತಾಲೂಕ್ ಪಂಚಾಯತ್ನಲ್ಲಿ ನಾವೇನು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೇವೆ ಅದರಲ್ಲಿ ಒಂದು ಇರುವಂತಹ ನ್ಯೂನತೆಗಳನ್ನು ಓದಿ ಹೇಳ್ತೇನೆ. ಸೊ ಇವಿಷ್ಟು ಈಗ ಓದಿ ಹೇಳಿದ ಕಡತಗಳಿಗೆ ನಮಗೆ ಆ MB ಪ್ರತಿಯನ್ನು ಅವರು ಅಳವಡಿಸಿಲ್ಲ. ಅದು ಇಡಬೇಕಾಗಿರೋದು ಕೂಡ ನಿಯಮ ಇದೆ. ಸೊ ಅದರಿಂದ ನಾವು ಅದನ್ನು ಮಾರ್ಗಸೂಚಿ ಉಲ್ಲಂಘನೆ ಅಂತ ಅದನ್ನು ದಾಖಲು ಮಾಡಿ ಅದನ್ನು ವರದಿ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ತಾಲೂಕಿನವರು ಅದಕ್ಕೆ ಆನ್ಸರ್ ಮಾಡಬೇಕಿರುತ್ತೆ. ಸೊ ಅದು ಒಂದು. ಇನ್ನು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಜುನಾಪುರ ಅಮಡಿ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆಗೆ ಸೋಲಾರ್ ಹೈಮಾಸ್ಟ್ ಅಳವಡಿಕೆ ಇದು 22-23ರಲ್ಲಿ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ. ಒಟ್ಟು 3,63,653 ರೂಪಾಯಿ ಪಾವತಿ ಆಗಿದೆ. ಒಟ್ಟು 14 ಸೋಲಾರ್ ದಾರಿದೀಪಗಳು ನಮಗೆ ಅಲ್ಲಿ ಸಿಕ್ಕಿದೆ. ಅಂದ್ರೆ ಆ ದಾರಿಯಲ್ಲಿ ಅಳವಡಿಸಿರುವುದು ಬರೀ 4 ಮಾತ್ರ. ಉಳಿದ 10 ಹೈಮಾಸ್ಟ್ ದೀಪಗಳು ಕೂಡ ದೇವಸ್ಥಾನದ ಒಳಗಡೆ ಇದೆ, ಅಂದ್ರೆ ಕಾಂಪೌಂಡ್ ಒಳಗಡೆ ಇದೆ. ಸೊ ಆ ಒಂದು ಏನು ನಿಯಮಾನುಸಾರ ನಾವು ಅದನ್ನು ಆಕ್ಷೇಪಣೆಗೆ ಸೂಚನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಶಿರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರುಗೋಣಜೆ ಗ್ರಾಮದ ಸಿಂಗುಲಗುಡ್ಡೆ ಲೈಸೆನ್ಸ್ ಮಾಡಿ ಸಾರ್ವಜನಿಕ ಭೂಮಿ ಅಭಿವೃದ್ಧಿ ಅದರಲ್ಲಿ ಛಾಯಾಚಿತ್ರದ ವ್ಯತ್ಯಾಸ ಇತ್ತು. ಸಂಬಂಧಪಟ್ಟ ಏನು ಕಾಂಟ್ರಾಕ್ಟರ್ ಅವರು ಅದನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಳವಡಿಸಿ ಅದನ್ನು ನಾವು ಕೈ ಬಿಡ್ಬೋದು. ಛಾಯಾಚಿತ್ರ ನಾವು ಅದನ್ನು
ಪಂಚಾಯತ್ನಲ್ಲಿ ಅನಿಲ ಹಣಕಾಸು ಅನಿರ್ಬಂಧಿತ ಅನುದಾನ ಅಂದರೆ ರಾಜ್ಯ ಹಣಕಾಸು ಯೋಜನೆ ಅಡಿ 21ರಿಂದ 24-25ರವರೆಗೆ ಕೈಗೊಂಡ ಕಾಮಗಾರಿಗಳ ವಿವರ ಅದು ತಾಲೂಕು ಪಂಚಾಯತಿಗೆ ಆಯಿತು. ಇನ್ನು ಜಿಲ್ಲಾ ಪಂಚಾಯತಿಯಿಂದ ಬಿಡುಗಡೆ ಆದಂಥ ಅನುದಾನದ ಬಗ್ಗೆ ವರದಿ ಇದೆ. ಇದು ಕೂಡ 2021ರಿಂದ 24-25ರ ಅವಧಿಯ ನಡುವಲ್ಲಿ ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡಂತಹ ಕಾಮಗಾರಿಗಳ ಖರ್ಚು ವಿವರ. ಮೂಡುಬಿದಿರೆ ತಾಲೂಕು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ತಾಡಿ ಅಂಗನವಾಡಿ ಕೇಂದ್ರದ ದುರಸ್ತಿ ಇನ್ನೊಂದು ಕಾಮಗಾರಿಗೆ 1 ಲಕ್ಷ ಅನುದಾನ ಮೊತ್ತವನ್ನು ಮೀಸಲಿಟ್ಟಿದ್ದರು. ಅದಕ್ಕೆ ಅವರಿಗೆ ಒಟ್ಟು ಪಾವತಿಸಿರುವಂತಹ ಮೊತ್ತ 99,400. ಮೂಡುಬಿದಿರೆ ತಾಲೂಕು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಕೊಣಚೆ ಗ್ರಾಮದ ಪಾದಲ್ಕೆಗೆ ಹೋಗುವ ರಸ್ತೆಗೆ ಕಾಂಕ್ರೀಟೀಕರಣ 2,30,000. ಅವರಿಗೆ ಪಾವತಿ ಆಗಿರುವಂತಹ ಮೊತ್ತ 2,26,860. ಮೂಡುಬಿದಿರೆ ತಾಲೂಕು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿದ್ಯುತ್ ಲೈನ್ ವಿಸ್ತರಣೆ ಈ 40,000 ಅನುದಾನ ಮೀಸಲಿಟ್ಟಿದ್ರು. ಇದಕ್ಕೆ ಪಾವತಿಯಾದ ಮೊತ್ತ 39,815. ಇಲ್ಲಿ 3 ಕಾಮಗಾರಿಗಳು. ಇದರ ಬಗ್ಗೆ ಏನಾದ್ರು ಕೇಳಿದ್ಯಾ? 22-23ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿದ್ಯುತ್ ಲೈನ್ ವಿಸ್ತರಣೆ ಆ ಒಂದು ಕಾಮಗಾರಿಗೆ 39,815 ಖರ್ಚಾಗಿದೆ. ಆದರೆ ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿದ್ಯುತ್ ಲೈನ್ ವಿಸ್ತರಣೆ ಅಲ್ಲಿ ನಾವು ಈ ಬಾರಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ಇದನ್ನು ನಾವು ಸಭೆಯ ಗಮನಕ್ಕೆ ತರುವಂಥದ್ದು. ಕಾಮಗಾರಿ ಮಾಡಿರೋದಕ್ಕೆ ನಮಗೆ ಅಲ್ಲಿ ಯಾವುದೇ ಕುರುಹು ಕಂಡು ಬಂದಿಲ್ಲ. ಇದ್ರ ಬಗ್ಗೆ ಸಭೆ ಮಾಹಿತಿ ಕೊಡಿ. ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ವಿದ್ಯುತ್ ಲೈನ್ ವಿಸ್ತರಣೆ ವಿದ್ಯುತ್ ಅಳವಡಿಕೆ 40,000 ಪೇಮೆಂಟ್ ಆಗಿದೆ. ಅಲ್ಲಿ ನೋಡಿದ್ರೆ ಇವಾಗ ನಮಗೆ ಕಾಮಗಾರಿ ಕೈಗೊಳ್ಳುವುದಕ್ಕೆ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ಸಭೆಯ ಮುಂದೆ ಅದು ಬಸ್ ಸ್ಟ್ಯಾಂಡ್ ಸಮಸ್ಯೆ ಏನಿಲ್ಲ. ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಮತ್ತೆ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಾಮಗಾರಿ ಆಗಿರೋದು ಇವಿಷ್ಟು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟದ್ದು. ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು. ಅದೇ ರೀತಿ ಅಧೀನ ಹಣಕಾಸು ಯೋಜನೆ ಕೂಡ ವರದಿ ಮಂಡನೆ ಆಗಿದೆ. ಇನ್ನು ಮುಂದಕ್ಕೆ ಏನು ಇಲ್ಲ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಒಂದು ವರದಿ ಮಂಡನೆ ಆಗುತ್ತೆ. ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳಿಂದ ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ತಾಡಿ ಗ್ರಾಮದ ಸರ್ವೆ ನಂಬರ್ 140/7ರಲ್ಲಿ ಸಂಜೀವಿನಿ ಕಟ್ಟಡದಲ್ಲಿ ಪಾವತಿ ಮೊತ್ತ 14,93,529.89. ಮೂಡುಕೊಣಚೆ ಗ್ರಾಮದ ಶ್ರೀಧರ್ ಬಗೆಯ ಮೊದಲನೇ ಜಮೀನಿನ ಭಾಗ ರಚನೆ ಪಾವತಿ ಮೊತ್ತ 19,000
23ರಿಂದ 1/4/2024ರಿಂದ 31/3/2025ರವರೆಗೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 73 ಕಾಮಗಾರಿಗಳ ಒಂದು ಪಟ್ಟಿ ನಮಗೆ ಈ ಒಂದು ಸಾಮಾಜಿಕ ಪರಿಶೀಲನೆಗೆ ಲಭ್ಯ ಇತ್ತು. ಸೊ ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಸೃಜನೆಯಾದ ಮಾನವ ದಿನಗಳು 7,278. ಸೊ ಕೂಲಿ ಮೊತ್ತ ಖರ್ಚಾಗಿರುವಂಥದ್ದು 25,40,22 ರೂಪಾಯಿ. ಸಾಮಗ್ರಿ ಮೊತ್ತವಾಗಿ 16,24,773 ರೂಪಾಯಿ 73 ಪೈಸೆ. ಅಂದ್ರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಒಟ್ಟು ಖರ್ಚಾಗಿರುವಂಥದ್ದು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗ ಖಾತ್ರಿಯಲ್ಲಿ 41,64,801 ರೂಪಾಯಿ 73 ಪೈಸೆ. ಅಂದ್ರೆ ಇಲ್ಲಿ ಬಿಂದು ಬರುತ್ತೆ, ತೋಟಗಾರಿಕೆ ಇಲಾಖೆ ಬರುತ್ತೆ ಮತ್ತು ಕೃಷಿ ಇಲಾಖೆ ಬರುತ್ತೆ. ಸೊ ಈ 3 ಇಲಾಖೆಗಳು ಕೂಡಿಕೊಂಡು ಒಂದು ವರ್ಷ ಅವಧಿಯಲ್ಲಿ ಖರ್ಚು ಮಾಡಿರುವಂಥದ್ದು 41 ಲಕ್ಷ. ಇದರಲ್ಲಿ ಕೆಲವೊಂದು ಪ್ರಕರಣಗಳಿವೆ. ಸೊ ಇದರಲ್ಲಿ ಏನಾದರೂ ಫಲಾನುಭವಿಗಳಿಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಹಣ ಬರದೇ ಇರುವಂಥದ್ದು ಇದೀರಲ್ಲ, ನೀವೆಲ್ಲ ಫಲಾನುಭವಿಗಳಲ್ಲ? ಬರ್ತಾ ಇದೆಯಾ ನಿಮಗೆ? ಹಣ ಬಂದಿಲ್ಲ ಉದ್ಯೋಗ ಖಾತ್ರಿಯಿಂದ? ಮೇಡಮ್ ಈಗ ಮಾತಾಡಿದ್ರೆ ಬೈದಿಲ್ಲ ಬೈಜಿ ಮಾತಾಡಿದ್ರೆ ಬೈಜಿ ಅಲ್ಲ ಅಲ್ಲ ಬೈದನಮ್ಮ ಬೈದನ 10 ದಿನ ಬರಲಿಲ್ಲ ಸಮಸ್ಯೆ ಇಜ್ಜಿ ಅವ್ರು ಆಯ ಬೈಜಿ ಅಂದ್ರೆ ಕ್ಲಿಯರ್ ಆಗ್ತದೆ. ಅದೇ ರಿಂಗಿಂಗ್ ಅರ್ಥಮ್ಮ ಐತೆ 1 ಲಕ್ಷದ ಇದು ಇವಾಗ ಗೋಲ್ದನ ಗೋಲ್ದನ್ನ ಇದು 1,50,000 ಮಟ್ಟ ಜಾಸ್ತಿ ಕೊಡು. ಐಟ್ ಕೂಲಿ ಮೊತ್ತ 60%, ಸಾಮಗ್ರಿ ಮೊತ್ತ 40%. అంటే ಇದಕ್ಕೆ ಆಕೆಟ್ ಮಾಸದ ಏತಿ ಅಮೌಂಟ್ ಬರ್ಕೊಂಡು ಆಮೇಲೆ ಕೊಡ್ಬೇಕು. ಐಟ್ ರಿಂಗಿಗೆ ಐತೆ ಲೆಕ್ಕಂದಾಲ ಯಾವುದೆಲ್ಲ ಕನ್ಸಿಡರ್ ಮಾಡ್ಬೇಕು. ಆ 40% ಮೆಟೀರಿಯಲ್ ರೇಟ್ ಬಿಲ್ ಪ್ರಾಪರ್ ಬರ್ತದೆ, ಆ ಅಮೌಂಟ್ ಇದಕ್ಕೆ ತಿಕ್ಕೊಡು. ಅವೇ ಎಸ್ಟಿಮೇಟ್ ಲಕ್ಷ ಅಂದ್ರೆ ಅವ್ರಿಗೆ ಎಸ್ಟಿಮೇಟ್ ಅಮೌಂಟ್ ದೀಪಿನಿ ಫಿಕ್ಸ್ಡ್ ಅವು. అంటే ಇದೇಗೆ ಇದು ಗೋಲೆಂಜ ತೋಡ್ರೆ ಐಟಮ್ ಇತ್ತು ಡಿಪೆಂಡ್. ಇದಕ್ಕೆ ಒಂತ ದಿಕ್ಕು ಕೊಡಲಿ ನೀರು ದಿಕ್ಕು ಅಪಗಿರೆ 1.5 ಲಕ್ಷ ಕೊಡ್ರೆ ಹಾಕಿ ಇದು ಏದು ಕೆಲಸ ಮಾಡಿದ್ರೆ ಆಸೆ ದಿಕ್ಕು. ಇದು 1.5 ಲಕ್ಷಗೆ ಆ ಎಸ್ಟಿಮೇಟೆಡ್ ಏತ್ ಡೀಪ್ ಏತ್ ಗುಂಡಿ ಬೋರ್ಡು ಏತ್ ಅಗೆಲ ಬೋರ್ಡ್ ಪಡೆದ ಐದು ಮೆನ್ಷನ್ ಮಾಡ್ತಿರ್ಬೇಕು. ಅವೇ ಪ್ರಕಾರ ಇದು ಮಂತದಿರ್ತಾರೆ ನಾವು ಆಗುತ್ತಿಲ್ಲ ಇದಕ್ಕೆ 1.5 ಲಕ್ಷ ಖಂಡಿತ ಆತಿ ಅಮೌಂಟ್ ತಿಂಗಳ ತಿಕ್ಕು. ಅವೇ ಐಡಿದ್ರೆ ಆ ಸಂಕಲ್ ಎಲ್ಲೇ ಮಾಡ್ತದೆ ನೀವು ಏತ್ ಗುಂಡಿ ಬೋರ್ಡಲ್ಲ ಹೆಚ್ಚು ಜಾಸ್ತಿ ದಿಕ್ಕುದಿ ಇದಕ್ಕೆ ಆ ಸಂಕಲ ಜಾಸ್ತಿ ಅವು ಯಾರು ಇದಕ್ಕೆ ಮಾಹಿತಿ ಬಂದ್ರೆ ಇದು ಆ ಸರ್ಕಲ್ ಉಂಟದೆ ಅವು ಜಾಸ್ತಿ ಆ ಒಂದು ಬದ್ದಿ ಇಲ್ಲಕಾರೆ ಇದಕ್ಕೆ ತಿಕ್ಕುನ ಅನುದಾನ ಜಾಸ್ತಿ ಆಗ್ತದೆ. ಬಂಡ ಅಲ್ಪ ಮಣ್ಣದ ಕೆಲಸದ ಪ್ರಮಾಣ ಜಾಸ್ತಿ ಬಂದ. ಸೊ ಈಗ ಸರ್ಕಲ್ ಎಲ್ಲೇ ಮಾಡ್ತದೆ ಗುಂಡಿ ಆಯ್ನಾದ ಗುಂಡಿ ಬೋರ್ಡಲ್ಲ ಇದು ಜಾಸ್ತಿ ದಿಕ್ಕು. ಸೊ ಒಂದು ವಿಷಯ ನಮ್ಮಲ್ಲ ಅವೇ. ಸೊ ಐಟ್ ಇದಕ್ಕೆ ಈ ಏನ್ ಕೆಲಸ ಮಾಡ್ತಾರೆ ಆತೇನ ಇಂಜಿನಿಯರ್ ಮಾಡ್ತಾರೆ, ಮೆಷರ್ಮೆಂಟ್ ಮಾಡ್ತಾರೆ, ಎಂಬಿಡ್ ಮೆನ್ಷನ್ ಮಾಡ್ತಾರೆ, ಆತಿ ಅಮೌಂಟ್ ತಿಕ್ಕು. ಮತ್ತೆ ಅರೆ ಸೇರಿ ಮಾಡಿ ರಿಂಗ್ ಬರ ರಿಂಗ್ ಅಂತ ಮಾಡಿದ ದಾಲ ಬರ್ತಿದೆ ಅಥವಾ ರಿಂಗ್ ಇದ್ರೆ ಜಮೀನು ಪಂಡ ಇದೆ ಅನಿವಾರ್ಯವಾಗಿ ಪಾಡೋದು ಅಲ್ಲ. ಈ 1.5 ಲಕ್ಷ ಅಮೌಂಟ್ ಇದಕ್ಕೆ ಈ ಮಂತಿನ ಬೆಲೆಗೆ 40% ಅಂದ್ರೆ 40% ಇದಕ್ಕೆ ಮೆಟೀರಿಯಲ್ ಸಾಮಗ್ರಿ ಈ ಕಂತಿನ ಸಾಮಗ್ರಿ ಮಾಡಿ ಈಗ ರಿಂಗ್ ಕೂಡ ಸಾಮಗ್ರಿನೇ ಬರ್ಕೊಂಡು ಅವೇ ಐಡಿಯತೆ ಅಮೌಂಟ್ ರೀತಿಯಲ್ಲಿ ಆತೇನು ಮಾತ್ರ ಇದೆ ಕೊರವರ್ಕೆ. ಸೊ 5 ಪಕ್ಕದ ಹೆಚ್ಚಿನ ಇದೆ ಬಾಡ ಅವೇ ನೀರು ಸಿಗುತ್ತದೆ. ಇದಕ್ಕೆ ಅವನ್ನೆಲ್ಲ ಪೇಮೆಂಟ್ ಹಾಕೊಂಡಿಗೆ
ಆನ್ಲೈನ್. ಓಕೆ, ಏನು ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿದು ಶಿರ್ತಾಡಿ ಗ್ರಾಮದ ಲೀಲಾವತಿ ಬಾಲಕೃಷ್ಣ ಶೆಟ್ಟಿಯವರ ಅಡಿಕೆ ನಾಟಿ. ಇಲ್ಲಿ ಹಳೆ ಕೆಲಸಗಳಲ್ಲಿ ದಾಖಲಿಸಿಕೊಂಡು ಮತ್ತೆ 20 ವರ್ಷ 122 ಕಾಮಗಾರಿಗೆ ಪಾವತಿಯಾದ 25,914 ಹೆಚ್ಚುವರಿಯಾಗಿ 5,794 ರೂಪಾಯಿ ಪಾವತಿ ಆಗಿದೆ. ಸೊ ಅದನ್ನು ನಿಯಮಾನುಸಾರ ಹಣಕಾಸಿನ ದುರುಪಯೋಗದಲ್ಲಿ ದಾಖಲೆ ಮಾಡಿದ್ದೇವೆ. ಅದನ್ನು ಸಂಬಂಧಪಟ್ಟ ರಾಜ್ಯಕ್ಕೆ ಮರುಗಣನೆ ಮಾಡಬೇಕಿದೆ. ಇದು ಗ್ರಾಮ ಪಂಚಾಯತ್ ಇದು ಕೇವಲ ಒಂದೇ ಪ್ರಕರಣ ಇರುವಂಥದ್ದು. ಯಾವ ಇದರಲ್ಲಿ ಅದಕ್ಕೆ ಕಟ್ಟಿದ್ದಾರೆ ಕೆಲಸ ಆಗಿದೆ, ಕೆಲಸ ಆಗಿರುವಂಥದ್ದು ಅಂತಲ್ಲ. ಅವರು MB ದಾಖಲು ಮಾಡಿರ್ತಾರಲ್ಲ, ಆ MB ದಾಖಲು ಮಾಡಿದ್ದು 22,322 ಅವ್ರು ನೋಡಿ. ಬಟ್ ಅದು ನಿಮಗೆ ಪಾವತಿ ಆಗಿರೋದು ಜಾಸ್ತಿ ಆಗಿದೆ. ಅದೇ ಇಲ್ಲ ಆಗಿದೆ. ಒಮ್ಮೆ ಎಂಟು ಮಾಡಿದ್ವಿ ಅದು ಇನ್ನಿದೆ. ಹಾಗೆ ಅವರು ಅದಕ್ಕೆ ಸರಿಯಾಗಿ ಎಮ್ಮೆ ಎಂಟು ಮಾಡಬೇಕಾ ಪೇಮೆಂಟ್ ಮಾಡಿದ್ವಿ ಅವರು ಅದೇ ಆ ಎಮ್ಮೆ ಎಂಟು ನೋಡಿ ಅಲ್ಲ ಪಂಚಾಯತಿ ಎಣ್ಣೆ ಮಾರುಕಟ್ಟೆ ವಾರ ಎಣ್ಣೆ ಮಾರುಕಟ್ಟೆ ಈಗ ಇದಕ್ಕೆ ಬಂಡವಾಳದಲ್ಲಿ ಎಣ್ಣೆ ಮಾರುಕಟ್ಟೆ ಇನ್ನೂ ಮಾಡಬೇಕು. ಮೆಜರ್ಮೆಂಟ್ ಹೋಗ್ತೇವೆ ಅಂತ ಮೆಜರ್ಮೆಂಟ್ ಕೊಟ್ಟಾಗ ಪೇಮೆಂಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಕಾಮಗಾರಿ ಕಂಪ್ಲೀಟ್ ಆಗಿ ಪೇಮೆಂಟ್ ಮಾಡಲಿಕ್ಕಾಗಲ್ಲ. ಪೇಮೆಂಟ್ ಬೇಡ, ಪೇಮೆಂಟ್ ಬೇಡ ನಾನು ಹೇಳುದು. ಪೇಮೆಂಟ್ ಏನು ಮಾಡಬೇಡಿ, ಪೇಮೆಂಟ್ ಆಗಿದ್ದಕ್ಕೆ ಕಾಮಗಾರಿ ಮಾಡಲಿ. ಇನ್ನೊಂದು ಸ್ವಲ್ಪ 25 ಮೀಟರ್ ನೆಟ್ಲಿ ಅನಿಸಲ್ಲ. ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು. ಜಾಗ ಇತ್ತು ನಾನು ಎಷ್ಟು ಜಾಗ ಪೇಮೆಂಟ್ ಆದ್ಮೇಲೆ ಕೆಲಸ ಆಗಿದೆ, ಜಾಸ್ತಿ ಪೇಮೆಂಟ್ ಆಗಿದೆ. ನಾವು ದಾಖಲು ಮಾಡ್ತೇವೆ, ಏನಿದೆ ಅದನ್ನು ದಾಖಲು ಮಾಡ್ತೇವೆ. ಅದು ಆಗದಿದ್ರೆ ಕ್ರಮ ರಿಕವರಿಗೆ ಬರುತ್ತೆ. ಅಲ್ಲ ಈಗ ಅಮೌಂಟ್ ಪೇ ಮಾಡಿದ್ರೆ ಪೇ ಆಗಿದೆ. ಅಂದ್ರೆ ಅವ್ರದ್ದು ಪ್ಲಾನ್ ಎಸ್ಟಿಮೇಷನ್ ಎಲ್ಲ ನೋಡ್ಕೊಂಡಿಲ್ಲ, ಅದ್ರ ಪ್ರಕಾರ ಚೆಕ್ ಮಾಡ್ತಾರೆ. ಹೆಚ್ಚುವರಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಆ ಪ್ರಕಾರ. ಅದು ಒಳ್ಳೆ ಒಳ್ಳೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಅಡಿಷನಲ್ ಆಗಿ ಕೆಲಸ ಅಂತ ಹೇಳಿದ್ರೆ ಇನ್ನೊಂದು ಅರ್ಜಿ ಅದಕ್ಕೆ ಅದನ್ನೇ ಹೇಳೋದು, ನಾವು ಅದನ್ನೇ ಹೇಳ್ತಿದ್ವಿ. ನಾವು ಮತ್ತೆ ಅದನ್ನು ಮಾಡಲಿಕ್ಕಾಗಲ್ಲ. ಅದು ವರ್ಕೇ ಬೇರೆ ಆಗ್ತದೆ ಸರ್. ಈಗ ನೀವು ಬೇರೆ ಕೆಲಸ ಅರ್ಜಿ ಕೊಟ್ಟು ಮಾಡುದಾದ್ರೆ ಅದು ವರ್ಕೇ ಬೇರೆ ಆಗ್ತದೆ. ಎಷ್ಟು ಬಂದಿದೆ ಅದು ವರ್ಕೇ ಬೇರೆ ಆಗ್ತದೆ, ಇದು ವರ್ಕ್ ಬೇರೆ ಆಗ್ತದೆ. ಅದಕ್ಕೆ ಏನಂದ್ರೆ ಅಡಿಷನಲ್ ಆಗಿ ಅವರು ಹೆಚ್ಚುವರಿ
ಕೂಡ ಹಾಗೆ ಇಂಜಿನಿಯರ್ ಬರೋದು ಇಲ್ಲಿ ಇಂಜಿನಿಯರ್ ಇಲ್ಲ ಅದೇನಂದ್ರೆ ವಿಷಯ ಸರ್, ನೀವು ನಿಮ್ದು 100% ನಾನು ಮುಂದೆ ನಮಗೆ ಏನಂದ್ರೆ ಪಂಚಾಯತಿಯಲ್ಲಿ ಈಗ ನಾವು ಕೆಲಸ ಮಾಡಿ ಅಂತ ಇದ್ದೇವೆ, ಅಡಿಕೆ ನಾವು ಪೇಮೆಂಟ್ ಮಾಡ್ತೇವೆ ಎನರ್ಜಿಯಲ್ಲಿ ಉಂಟಾಗ ಅವ್ರು ಗಿಡ ನೆಡ್ತಾರೆ. ಅದಕ್ಕೆ ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಿರೋದು ರೈತರಿಗೆ ಅವ್ರು ನೆಡ್ತಾರೆ. ಈ ಇಂಜಿನಿಯರ್ ಯಾವತ್ತೋ ಒಂದು ದಿವಸ ಮಾಡ್ತಾರೆ, ಅದಕ್ಕೆ ನನ್ನ ಮುಂಚೆಗೆ ಪೇಮೆಂಟ್ ಆಗಿತ್ತು, ಅವ್ರು ಎಮ್ಮೆ ಎಂಟು ಮಾಡೋದು ಮಾಡ್ತಾರೆ. ಈಗ ಜನ ಹೊಸ ಹಿಂದೆ ಬಂದು ಕೇಳಿಕೊಂಡೆ ಇಂಜಿನಿಯರ್ ನೋಟ್ ಮಾಡ್ತಿಲ್ಲ, ನಿಮ್ಮನ್ನು ನೋಟ್ ಮಾಡ್ತಿಲ್ಲ, ಪಂಚಾಯತಿಯಲ್ಲಿ ನೋಟ್ ಮಾಡ್ತಾರೆ. ಪಂಚಾಯತಿಯಲ್ಲಿ ದುಡ್ಡು ಕೊಟ್ಟು ವಾಪಸ್ ಕೊಟ್ಟು ನಾನು ಅದು ದುಡ್ಡು ಎಲ್ಲಿ ಬೇಕು, ವಿಡಿಯೋ ತಿಂದ್ರ ಅಧ್ಯಕ್ಷ ತಿಂದ್ರ ಅದು ಕೊಂಚ ಒಂದು ಏನಂದ್ರೆ ನಾನು ಜನರಲ್ ಮಾತಾಡೋದು, ಈಗ ನಮಗೆ ಅಡಿಕೆ ತೋಟದ್ದು ಕಾಮಗಾರಿ ಹೊಸದಲ್ಲ. ಒಂದು ದುಡ್ಡಿಗೆ ಎಷ್ಟು ಬರುತ್ತೆ ಟೋಟಲ್, ಸೊ ನಮಗೂ ನಾಲೆಜ್ ಇರುತ್ತೆ. ಸೊ ಹಾಕುವಾಗ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡೋದಿದ್ರೆ ಈ ಥರ ಪ್ರಕರಣ ಆಗಿ ಬರುತ್ತೆ. ಇಷ್ಟಿಗೆ ಯಾರು ಹೇಳಿದ್ರು, ಯಾರು ರಿಸ್ಟ್ರಿಕ್ಟ್ ಯಾರು ಅಂತ ಹೇಳೋದು ಓಪನ್ ಸಿಕ್ಬೇಕು, ಅದ್ರಲ್ಲಿ ಏನಿಲ್ಲ. ಇಲ್ಲ, ಇದು ಪೇಮೆಂಟ್ ಜಾಸ್ತಿ ಮಾಡಿ ಆಕ್ಚುಲಿ ಯಾರು ಅಡಿಕೆ ಗಿಡ ಬರೆಯುವಾಗ ಒಂದು ನಿಮಿಷ ಎಮ್ಮಿ ಬರೆಯೋಕೆ ಮುಂಚಿತವಾಗಿ ಟ್ಯಾನ್ ಎಸ್ಟಿಮೇಷನ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಎಲ್ಲವನ್ನು ನೋಡಿ ಬರಿಬೇಕು. ಊಟಿ ಇರೋದ್ರಲ್ಲಿ ಎಮ್ಮಿ ಬರೆಯೋದಲ್ಲ, ಸ್ಯಾಂಕ್ಷನ್ ಆಗಿದೆ ನಾವೀಗ ವಾಪಸ್ ಅವ್ರು ಬಾಯ್ ಸರಿ ಫಸ್ಟ್ ಹಣಕ್ಕೆ ಅಂತ ಇದ್ದಾರೆ. ಈಗ ಒಂದು ಕೆಲಸ ಆದ್ಮೇಲೆ ಅಲ್ಲಿ ಬರಲಿಕ್ಕೆ ಅದರಲ್ಲಿ ಅಡಿಕೆ ಹೋಗ್ತದೆ, 2 ವರ್ಷ ಆಗಿ ಬಂತು ಒಂದು ಎಲ್ಲಿ ಬರಲಿಕ್ಕೆ ಬರಲ್ಲ. ಪಂಚಾಯತ್ ಅರೇಂಜ್ ಮಾಡೋದು, ಹೇಗೆ ಪೇಮೆಂಟ್ ಮಾಡೋದು, ಅದು ಪದೇ 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 ಪಂಚಾಯತಿಗೆ ಬರ್ತಾರೆ, ನಾವು ಪೇಮೆಂಟ್ ಮಾಡಿ ಅದು ಯಾರು ಪೇಮೆಂಟ್ ಆಗಿಲ್ಲ ಕೆಲಸ ಆಗ್ತದೆ, ಅವರು ಮಾಡಿ ಹೇಳ್ತಾರೆ, ನಾವು ಹೇಳ್ತೇವೆ. ಇಂಜಿನಿಯರ್ ಬರಬೇಕಲ್ಲ ನೀವು, ನಾವು ಪೇಮೆಂಟ್ ಆದ್ಮೇಲೆ ಬಂದು ಇವರು ಹೆಂಗೆ ಬರ್ತಾರೆ, ನಾವು ಹೇಗೆ ಪೇಮೆಂಟ್ ಅವರೇ ಕಂಪ್ಲೀಷನ್ ಈಗ ಅವರು ಬಂದು ಈಗ ಓಕೆ ನಿಮ್ಮ ಇದನ್ನೇ ಇಟ್ಕೊಳ್ಳ ಇದು ಹೇಳ್ತಾ ಇದ್ದೀನಿ, ಅವರು ಎಕ್ಸ್ಟ್ರಾ ಬರಬೇಕು, ಅವರು ನಾವು ಗಿಡ ನೆಟ್ಟಿಗೆ ಅದು ನೆಲೆ ಹಾಕೋದು. ಬಟ್ ಇಲ್ಲಿ ಸಮಸ್ಯೆ ಇರೋದು ಅವ್ರು ಮತ್ತೆ MP ಬರೀಲಿಕ್ಕೆ ಆಗಲ್ಲ. ಆಯ್ತಾ, MP ಇವ್ರು ಬರ್ದಿರೋದು 22,122 ಬರ್ದಿರೋದು, ಪೇಮೆಂಟ್ ಮಾತ್ರ ಇಲ್ಲಿ ಜಾಸ್ತಿ ಆಗಿರೋದು. ಇನ್ನು ಅವರಿಗೆ ವರ್ಕ್ ಕಂಪ್ಲೀಷನ್ ಆದ ನಂತರ ಅವರಿಗೆ ಮತ್ತೆ ಅವರು ಬರೆಯಲ್ಲ, ಅವರು ಈ ಕಾಮಗಾರಿ ತೃಪ್ತಿಯಾಗಿ ನಿರ್ವಹಿಸಿದ್ದಾರೆ, ಕಾಮಗಾರಿ ಮುಕ್ತಾಯ ಆಗಿದೆ ಅಂತ ಬರೀತಾರೆ. ಒಂದ್ಸರಿ ಅದು ತೋರಿಸಿ ನಿಮ್ಮ ನಿಮ್ಮ ಪ್ರಕಾರ ಅದು ಸಂಬಂಧಿಸ ಅದು ಹೋಗಿರೋದಕ್ಕೆ ನೀವು ಹೇಳಿದ್ರೆ ನಮಗೆ ಅರ್ಥ ಆಯ್ತು. ಇವಾಗ ನೀವು ಎಕ್ಸ್ಟ್ರಾ ಪೇಮೆಂಟ್ ಆಗಿದೆ, ಸೊ ಅದಕ್ಕೆ ನಾವು 30 ಗಿಡ ನೆಟ್ಟು ಅಂತ ನೀವು ಹೇಳ್ತಾರೆ. ಬಟ್ ಆ 30 ಗಿಡ ನೆಟ್ಟರು ಕೂಡ ಸಮಸ್ಯೆ ಪೇಮೆಂಟ್ ಜಾಸ್ತಿ ಎಂ ಪಿ ಗ್ರಾಮಕ್ಕೆ ಕಾಸು
ವೈಜ್ಞಾನಿಕವಾಗಿ ಅಸಂಗವಾಗಿರೋದ್ರಿಂದ ಈ ಪ್ರಕರಣದಲ್ಲಿ ನೀವು ಹೇಳೋದಕ್ಕೆ ನನಗೂ ಒಪ್ಪಿಗೆ ಇದೆ. ನಾನೇನು ಇದು ಮಾಡ್ತಾ ಇಲ್ಲ, ಟೋಟಲ್ ಆಗಿ ನೋಡೋದಾಗಿ ಸಭೆಯಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಅವರು MB ಆಲ್ರೆಡಿ ಬರೆದಿದ್ದಾರೆ, ಕಾಮಗಾರಿ ಕಂಪ್ಲೀಟ್ ಆಗಿರೋದ್ರಿಂದ ಅದು ಸಮಸ್ಯೆ. ಹಾಗಾಗಿ ಅದನ್ನು ನಿಯಮಾನುಸಾರ ವಸೂಲಾತಿ ಮಾಡಿ ಪರಿಸ್ಥಿತಿ ಅದು ಇದು ಗ್ರಾಮ ಪಂಚಾಯತ್ ಕೇವಲ ಒಂದೇ ಪ್ರಕರಣ ಇರೋದು. ಅದು ಮತ್ತು ಇದು ಸಂತೋಷದ ವಿಷಯ, ಯಾಕಂತ ಹೇಳಿದ್ರೆ ಪ್ರಕರಣಗಳು ಎಲ್ಲ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ತಪ್ಪುಗಳು ಆದರೆ ಮಾತ್ರ ಅದು ತಿಳ್ಕೊಂಡು ಹೋಗ್ಲಿಕ್ಕೆ ಇದು ಮಾಡ್ತಾರೆ. ಇದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ವಿಚಾರ. ಇನ್ನು 4 ಕಾಮಗಾರಿಗಳಿವೆ. ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ. ಪಡುಪಾಣಜಿ ಗ್ರಾಮದ ಹರೀಶ್ ದೇವರ ಜಮೀನಲ್ಲಿ ಹೊರಗೋಗಿ ಗೂಡೆತ್ತಿ ಮದಿ ಕಟ್ಟುವುದು ಸಾಮಗ್ರಿ ಮೊತ್ತ ಪಾವತಿ ಆಗಿದೆ 29,171 ರೂಪಾಯಿ 92 ಪೈಸೆ. ಪಡುಪಾಣಜಿ ಗ್ರಾಮದ ಸದಸ್ಯ ಪುಂಜಗಿರಿ ಜಮೀನಿಗೆ ಪ್ರವಾಹ ನಿಯಂತ್ರಣ ರಚನೆ 41,077 ರೂಪಾಯಿ 12 ಪೈಸೆ. ಮೂಡುಪಾಣಜಿ ಗ್ರಾಮದ ವಸಂತ ಶೆಟ್ಟಿ ಜಮೀನಿನಲ್ಲಿ ತೆರೆದ ಕಸಿಗಾರಿಕೆ ರಚನೆ 3,000 ಪಾವತಿ ಆಗಿದೆ. ಮೂಡುಪಾಣಜಿ ಗ್ರಾಮದ ಸುಂದರ ಪುಂಜಗಿರಿ ಜಮೀನಿನ ಬಳುವಳಿಕೆ ಬದುಕಬಹುದು 18,347 ರೂಪಾಯಿ. ಇದೆಲ್ಲ ಸಾಮಗ್ರಿ ಮೊತ್ತ ಪಾವತಿ ಆಗಿರುವಂಥದ್ದು. ಸೊ ಈ 4 ಕಾಮಗಾರಿಗಳ ಕಳಕಗಳನ್ನು ನಮಗೆ ಸಾಮಾಜಿಕ ಪರಿಶೀಲನೆಗೆ ಅವರು ನೀಡಿಲ್ಲ. ಆ ಒಂದು ಕಾರಣಕ್ಕಾಗಿ ಸೊ ನೀಡಿಲ್ಲ, ಆ ಒಂದು ಕಾರಣಕ್ಕಾಗಿ ಅದನ್ನು ವಿಚಾರಣೆಯಾಗಿ ಇಟ್ಟಿದ್ದೇವೆ. ಸೊ ಇವಿಷ್ಟು ವರದಿಗಳು. ಸೊ ಇದರ ಬಗ್ಗೆ ಮತ್ತೆ ಮುಂದೆ ಚರ್ಚೆಗಳಿಂದ ಮಾಡ್ಕೊಳ್ಳಿಕ್ಕೆ ಅವಕಾಶ. ಗ್ರಾಮ ಸಭೆಗೆ ಸಂಬಂಧ ನನ್ನೊಂದು ಆಕ್ಷೇಪ ಉಂಟು. ಆಕ್ಷೇಪ ಉಂಟು. ಈಗ ತೋಟಗಾರಿಕೆ ಹೋಗ್ತಾರೆ, ಕಡಿಮೆ ಈಗ
ಈ ಕಾರ್ಯಗಳಿಗೆ 600 ರೂಪಾಯಿ ರೇಟ್ ಉಂಟು. ಹತ್ತು ಮೇಲೆ 5,000 ಬರ್ಬೋದಲ್ಲ, ದಾಖಲು ಮಾಡ್ಕೊಳ್ಳಿ. 740 ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ಪಗೆ ಕರಿಮೆಣಸು ಸಸಿಗಳನ್ನು ವಿತರಣೆ ಮಾಡುವಾಗ ಫಲಾನುಭವಿಗಳನ್ನು ನೇರವಾಗಿ ಆಯ್ಕೆ ಮಾಡಿದ್ರೆ ಗ್ರಾಮಸಭೆಯ ಮುಖಾಂತರ ಆಯ್ಕೆ ಮಾಡಿದ ಫಲಾನುಭವಿಗಳಿಗೆ ಕರಿಮೆಣಸು ಸಸಿಗಳನ್ನು ನೀಡುವುದಕ್ಕೆ ದೊಡ್ಡ ಶಬ್ದದಲ್ಲಿ ನಿರ್ಲಕ್ಷಿಸಿ ಅವರಿಗೆ ಬೇಕಾದವರಿಗೆ ಫಲಾನುಭವಿ ಆಯ್ಕೆ ಮಾಡಿ ವಿತರಿಸಿದ್ದಾರೆ ಅಂತ ಆಗ್ಬೇಕು. ಮುಂದೆ ಅವರು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡುವ. ಎಲ್ಲರಿಗೂ ಹಂಚಿ ಸಿಗ್ಬೇಕು ಅಷ್ಟೇ. ಕೆಲಸವನ್ನು ಮಾಡಿದೆ. ಆ ಸಮಯದಲ್ಲಿ ಕೆಲವರಿಗೆ ನೀರಿತ್ತು. ಆದ್ಮೇಲೆ ನಾನು ಬಿಟ್ಟು ತುಂಬ ಅದಕ್ಕೆಲ್ಲ ಬೇರೆ ಎಲ್ಲ ಮಾಡ್ತೇನೆ. ಅದರಿಂದ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಮಾಡೋ ಅದು ಕರೆಕ್ಟ್ ಸರ್. ಮತ್ತೆ ಏನಾಗ ಅದು ಫೆಬ್ರವರಿಗೆ ಮಾತ್ರ. ಇವಾಗ ನಿಮಗೆ ಏಪ್ರಿಲ್ಗೆ ಇವಾಗ ನೀವು ಏಪ್ರಿಲ್ ಆದರೆ ನಮ್ಮದು ಈಗ ನಂತರ ಮಾಡ್ಬೋದು. ನಿಮಗೆ ಹೇಳಿಕೆ ನೀವೇ ಹೇಳ್ತಾರೆ ನಂಗೆ ಅರ್ಥ ಆಯ್ತು. ಬಟ್ ಆ ಒಂದು ಏಪ್ರಿಲಿಂದ ನಿಮಗೆ ಮಾರ್ಚ್ ಅಂತ್ಯದವರೆಗೆ ನಡ್ಬೋದು. ಏನು ಸಮಸ್ಯೆ ನಿಮಗೆ ಅನುಕೂಲವಾದ ಟೈಮಲ್ಲಿ ನಡ್ಬೋದು. ಬಟ್ ಅಕ್ಟೋಬರ್ ತಗೊಳ್ಳಿಕ್ಕೆ ನೀವು ಮುಂಚಿತವಾಗಿ ಜುಲೈ ಮಾರ್ಚ್ ನಡ್ಬೋದು ಅವಕಾಶ ಇದೆ. ಈಗ ಬಾವಿಗೆ ಬಾವಿಗೆ ಕನ್ಸಿಡರ್ ಮಾಡಿ. ಈಗ ನೀವು ಅಕ್ಟೋಬರಲ್ಲಿ ಅರ್ಜಿ ಕೊಟ್ಟು ಕೆಲಸ ಮಾಡೋದು ಏಪ್ರಿಲ್ ಅದು ಕರೆಕ್ಟ್. ಮತ್ತೆ ನೀವು ತೋಟ ಅದು ಮತ್ತೆ ಏಪ್ರಿಲ್ ಜುಲೈ ನಿಮಗೆ ಅನುಕೂಲವಾದ ಬೇರೆ ಇದಿದೆ. ಸೊ ಅಕ್ಟೋಬರ್ ಮಾರ್ಚ್ ಸಿಗ್ನೇಚರ್ ನೀವು ಜಾಸ್ತಿ ಇಲ್ಲ ಸಾಹೇಬರು ಅರ್ಜೆಂಟ್ ಆಗಿದ್ದಾರೆ. ಆತ್ಮೀಯ ಬಂಧುಗಳೇ, ಹಾಗೂ ಈ ಗ್ರಾಮ ಪಂಚಾಯತ್ ಎಲ್ಲ
ಚಟುವಟಿಕೆ ಗ್ರಾಮ ಪಂಚಾಯತಿ ಆಕ್ಚುಲಿ ಗ್ರಾಮ ಪಂಚಾಯತಿ ಇರುವಂಥದ್ದೇ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಾರ್ವಜನಿಕರ ಬೇಕು ಬೇಡವನ್ನು ಸಡನ್ನಾಗಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಗ್ರಾಮ ಪಂಚಾಯತಿ. ಈಗ ನಮ್ಮ ಗ್ರಾಮದಲ್ಲಿ ಒಂದು ವಿದ್ಯುತ್ ದೀಪ ಇಲ್ಲ ಅಂದರೆ ನಾವು ಜಿಲ್ಲಾ ಪಂಚಾಯತ್ ಅಥವಾ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಲೋಕಲ್ ಒಂದು ಸರ್ಕಾರ ಸ್ಥಳೀಯ ಸರ್ಕಾರ ಅಂತ ಇದೆ, ಅದು ಗ್ರಾಮ ಪಂಚಾಯತಿ. ಅಲ್ಲಿ ಸ್ಥಳೀಯವಾಗಿ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಬೋರಿ ಇರ್ಬೋದು, ಚರಂಡಿ ಇರ್ಬೋದು, ಆಮೇಲೆ ಗಿಡ ಇರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ, ಸಣ್ಣ ರೈತರಿಗೆ, ಈ ಥರದ್ದೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಹಾಗೆ ಸರ್ಕಾರ ಒಂದು 1,000 ರೂಪಾಯಿ ಯಾಕೆಂದ್ರೆ ಕೊಟ್ಟರೆ ಆ 1,000 ರೂಪಾಯಿನ ಆಡಿಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಇಂಟರ್ನಲ್ ಆಡಿಟ್ ಇದೆ, ಎಕ್ಸ್ಟರ್ನಲ್ ಆಡಿಟ್ ಇದೆ, AG ಆಡಿಟ್ ಇದೆ, ಡಿಪಾರ್ಟ್ಮೆಂಟ್ ಆಡಿಟ್ ಇದೆ, ಎಲ್ಲವೂ ಕೂಡ ಇದ್ದಾವೆ. ಆದರೆ ಈ ಆಡಿಟ್ ಮಾತ್ರ ಬಹಳ ವಿಶೇಷವಾಗಿರ್ತದೆ. ಈಗ ಸಾಮಾಜಿಕ ಲೆಕ್ಕ ಸೋಷಿಯಲ್ ಆಡಿಟ್ ಇಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿ ಅಂತಲ್ಲ, ಇದನ್ನು ಆಡಿಟ್ ಮಾಡುವ ಸಮಾಜದ ಜನ, ಅಲ್ಲಿಯ ಫಲಾನುಭವಿಗಳು, ಆ ಊರಿನವರು. ನೀವು ಒಂದು ಕಾಮಗಾರಿ ಆಗಿದೆ ಅಂತ ಆದರೆ ನೀವು ಹೋಗ್ತಾ ಬಂದು ಅದನ್ನು ಪರಿಶೀಲನೆ ಮಾಡಿರ್ತೀರಿ, ನೋಡಿರ್ತೀರಿ. ಒಳ್ಳೆಯ ಕಾಮಗಾರಿ ಇದೆ ಅಂತ ಅದನ್ನು ಕೂಡ ಹೇಳ್ಬೋದು. ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿದ್ರೆ ಅದು ಮೌಲ್ಯಮಾಪನ ಮಾಡೋದು ನೀವೇ. ಇಲ್ಲಿ ಅಡಿಷನ್ ಟೀಮ್ ಏನು ಮಾಡ್ತಾರೆ ಅಂದರೆ ರೈಟಿಂಗ್ ಅವ್ರು ಎಲ್ಲಿ ಬರ್ತಿದ್ದಾರೋ, ದುಡ್ಡನ್ನು ಕರೆಕ್ಟಾಗಿ ಪೇ ಮಾಡಿದ್ರು, ಇಂಟರ್ವ್ಯೂ ಕೊಟ್ಟಿದ್ದಾರೋ, ಹೆಚ್ಚುವರಿ ಕೊಟ್ಟಿದ್ದಾರೋ, ಟ್ಯಾಕ್ಸ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾರೆ. ಆದರೆ ಕಾಮಗಾರಿ ಕ್ವಾಲಿಟಿ ಫಸ್ಟಿಗೆ ಹೇಳಿರೋದು ಈ NRI ಕೆಲಸ ಆಗುವಾಗ ಒಂದು ಅಸೆಟ್ಟನ್ನು ಫಾರ್ಮೇಟ್ ಮಾಡ್ತಕ್ಕಂಥದ್ದು. ಗ್ರಾಮ ಪಂಚಾಯತಿಯಿಂದ ಯಾವುದೇ ಹಣ ಖರ್ಚಾದರೂ ಕೂಡ ಆಸ್ತಿಯಾಗಿ ಸೃಜನೆ ಆಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿರೋದು ಕಳಪೆ ಆಗಿದೆ, ನೀವು ಮುಂತಾದ ಸಭೆಗಳಲ್ಲಿ ಅಟೆಂಡ್ ಆಗಿ ಇನ್ನೂ ಚೆನ್ನಾಗಿ ಮಾಡಬೇಕಾಯಿತು. ಮುಂದೆ ಅವ್ರಿಗೆ ಏನಾದರೂ ಸಲಹೆ ಸೂಚನೆ ಕೊಡೋದಿದೆ, ಕಾಮಗಾರಿಗಳು ಆಗ್ತಾ ಇರೋದ್ರಿಂದ ಅದನ್ನು ಮಾರ್ಪಡಿಸ್ಕೊಂಡು ಈ ರೀತಿ ಮಾಡಿರ್ತೀವಿ ಅಂತಕ್ಕಂಥದ್ದು. ಇವೆಲ್ಲವೂ ಮಾಡ್ಕೊಂಡಾಗ ಗ್ರಾಮದ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಗಳು ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ನಡೀತಾರೆ. ಆ ನಿಟ್ಟಿನಲ್ಲಿ ಸೋಷಿಯಲ್ ಲೈಫ್ ಮಾಡಿದರೆ ಅನೇಕವಾಗಿ ಒಂದು ಸಮಸ್ಯೆಯನ್ನು ಬಿಟ್ಟಿರುವುದಕ್ಕೆ ಹೆಚ್ಚಿನ ಸಮಸ್ಯೆಗಳು ಇಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲವೂ ಕೂಡ ರಿಪೋರ್ಟನ್ನು ಓದಿ ತಮಗೆ ಹೇಳಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೋಕಲ್ಗೆ ಏನೆಲ್ಲ ಬೇಕು, ಯಾರ್ಯಾರು ಅದಕ್ಕೆ ಬಾಧ್ಯಸ್ಥರಿದ್ದಾರೆ, ಯಾರ್ಯಾರಿಗೆ ಅರ್ಹತೆ ಇದೆ, ಅದನ್ನು ಇರತಕ್ಕಂಥ ಎಲ್ಲ ಫಲಾನುಭವಿಗಳು ಕೂಡ ಸಮಾನವಾಗಿ ಒಂದು ಅವಕಾಶ ಸಿಗಬೇಕಾಗ್ತದೆ. ಜೊತೆಗೆ NRI ಕೂಡ NRI ಲೇಬರ್ ಕಾರ್ಡ್ ಎಲ್ಲರೂ ಕೂಡ ಮಾಡಿಸ್ಕೊಡ್ತಕ್ಕಂಥ ಭಾಳ ಒಳ್ಳೆಯದು. ಈಗ ಮೊದಲೆಲ್ಲ ಭಾಳ ಕಡಿಮೆ ಇದೆ, 300 ಚಿಲ್ಲರೆಯನ್ನು ಹಣ ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು. 3 ದಿನ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ. ಆ ನಿಟ್ಟಿನಲ್ಲಿ ಉದ್ಯೋಗನೂ ಕೂಡ ಸಿಕ್ಕಂಗಾಗ್ತದೆ, ಅದಕ್ಕೆ ವೇತನ ಕೂಡ ಸಿಕ್ಕಂಗಾಗ್ತದೆ. ಜೊತೆಗೆ ನಮ್ಮ ಜಮೀನಿನ, ನಮ್ಮ ಊರಿನ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಆಡಿಟಲ್ಲಿ ತಾವೆಲ್ಲರೂ ಕೂಡ ಅದನ್ನು ಗಮನಿಸಿದ, ಎಲ್ಲ ವರದಿನೂ ಕೂಡ ಗಮನಿಸಿದ. ಮುಂದೆ ನೆಕ್ಸ್ಟ್ ಅಕ್ಟೋಬರ್ 2ನೇ ತಾರೀಕಿಂದ ಮತ್ತೆ ನೆಕ್ಸ್ಟ್ ಇಯರ್ NRI ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಆಗ ಹೊಸ ಕೆಲಸಗಳು ನಿಮ್ಮ ಇಂಡಿವಿಜುವಲ್ ಇರ್ಬೋದು, ಅಥವಾ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೆಲ್ಲ ನೀಡಿದೆಯೋ ಆ ನೀಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ನೀವು ಅರ್ಜಿಯನ್ನು ಕೊಟ್ಟಾಗ ಅರ್ಜಿಯನ್ನು ಪರಿಶೀಲನೆ ಮಾಡಿಕೊಂಡು ಅನುಮೋದನೆ ತಗೊಂಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದಕ್ಕೆ ಅನುದಾನ ಬಂದಾಗ ನೆಕ್ಸ್ಟ್ ಆ ಕೆಲಸಗಳು ಕೂಡ ಮುಗಿತಾ ಹೋಗ್ತವೆ. ಹೀಗೆ ಹಂತವಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಅನುದಾನ ಚಿಕ್ಕದೇ ಇರ್ಬೋದು, ಕೆಲಸ ಸಣ್ಣದೇ ಇರ್ಬೋದು, ಆ ಸಣ್ಣ ಕೆಲಸಗಳು ಆಗ್ತಾ ಅಕ್ಯುಮೇಟ್ ಆಗ್ತಾ ಏನಾಗ್ತದೆ ಅಂದರೆ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಂಥ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯವನ್ನು ಕೂಡ ಇಲ್ಲಿ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಾಗಿ ಏನು ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಸಣ್ಣ ರೈತ ಇದ್ದರೂ ಕೂಡ ಅವರ ಈ ಒಂದು ಅನುದಾನವನ್ನು ಬಳಸ್ಕೊಂಡು ಒಂದು ಲೆವೆಲಿಗೆ ಹೋಗೋಕ್ಕೆ ಒಂದು ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು ಚರ್ಚೆಯನ್ನು ಮಾಡಿದ್ರು. ಈ ರೀತಿ ಚರ್ಚೆ ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಸಾಮಾಜಿಕ ಸಭೆಯ ನಾವೀಗ ವಾರ್ಷಿಕ ಈಗ ಈ ವರ್ಷ ಸಡನ್ನಾಗಿ ನೀವು ಈ ವರ್ಷದ್ದು ಕೆಲಸ ಈ ವರ್ಷ ಮುಗಿಸ್ಬೇಕು ಇದೆಲ್ಲ ಹೋದ ವರ್ಷದ ಅಭಿಪ್ರಾಯ ಮಾಡಿದೆಲ್ಲ ಉಂಟಾಗಿ ಇದೆಲ್ಲ ಮಾಡೋದು ನಾವು ಉದ್ಯೋಗ ಖಾತ್ರಿಯಲ್ಲಿ ನಿರಂತರ ಬದಲಾವಣೆಗಳು ಆಗ್ತಾ ಇದೆ. ಬದಲಾವಣೆಗಳ ಬಗ್ಗೆ ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟ ತಾಲೂಕಿನ ಕಾರ್ಯಕ್ರಮಾಧಿಕಾರಿ ಅವರಿಗೆ ಬರೋದು ಅದರಿಂದ ನೀವು ಬದಲಾವಣೆ ಅದು ಏನು ನಮಗೆ ಅಭ್ಯಂತರಲ್ಲ. ಈಗ ನಾವು ಕೆಲಸ ಮಾಡಿದ್ದೇವೆ, ಈಗ ಅಂಥವ್ರು ನಾವೆಲ್ಲ ಎಂತ ಮಾಡೋದು ಅಂತ ಮೊದಲೇ ಹೇಳಬೇಕು. ಪ್ರಯೋಜನ ಆಗುವಾಗ ಈ ವರ್ಷ
ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿ ಎಲ್ಲ ಶಿಕ್ಷಣ ಹಾಕುವಾಗ 1 ವರ್ಷ ಹೋಗುತ್ತೆ. ಆಮೇಲೆ ಅದು ಕೆಲಸ ಇಲ್ಲ, ನಾವು ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ? ಈ ಬದಲಾವಣೆ ಆಗಿದೆ ಅಂತ ಅದರ ಬಗ್ಗೆ ಸೂಕ್ತ ನಿರ್ದೇಶನ ನೀಡಿ ಅಂತ ಅದು ಅವರಿಗೆ ಕೇಳಬೇಕಾಗುತ್ತೆ ಸರ್. ನಾವು ಅದಕ್ಕೆ ಏನು ಮಾಹಿತಿ ಕೊಡಲಿಕ್ಕೆ ಆಗಲ್ಲ. ನಾವು ಅದಕ್ಕೆ ಅಂದರೆ ನಮ್ಮ ಹಂತದಲ್ಲಿ ಅದನ್ನು ನಾವು ಏನು ಮಾಹಿತಿ ಕೊಡಲಿಕ್ಕೆ ಆಗಲ್ಲ. ಯಾಕಂದರೆ ತಾಲೂಕಿನಲ್ಲಿ ತಾಲೂಕು ಕಾರ್ಯಕ್ರಮಾಧಿಕಾರಿ ಅವರು ಇದರ ಹೊಣೆ ಹೊತ್ತಿದ್ದಾರೆ. ಸೊ ಜಿಲ್ಲೆಯಲ್ಲಿ ಜಿಲ್ಲಾ ಮುಖ್ಯ ಕಾರ್ಯಕ್ರಮಾಧಿಕಾರಿ ಅವರು ಹೊಣೆ ಹೊತ್ತಿರ್ತಕ್ಕಂಥ ಅಧಿಕಾರಿಗಳು. ಸೊ ಅವರಿಂದಲೇ ಸೂಕ್ತ ನಿರ್ದೇಶನ ನಿಮ್ಮ ಕಡೆಯಿಂದ ಹೋಗಿ ಅವರು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಿದೆ ಅದನ್ನು ಅವರೇ ತಿಳಿಸಬೇಕಾಗಿರುತ್ತೆ ಹೊರತು. ಸೊ ಅದರ ಬಗ್ಗೆ ನಾನು ಇಲ್ಲಿ ಸಭೆಯಲ್ಲಿ ನಾನೊಂದು ಮಾಹಿತಿ ನಿಮಗೆ ಕೊಟ್ಟು ಅದು ಬೇರೆ ವಿಷಯಕ್ಕೆ ಬದಲಾಗುತ್ತೆ. ನೀವು ನಾವು ಹೇಳಿರೋ ವಿಚಾರವನ್ನು ನಾವು ದಾಖಲು ಮಾಡ್ಕೋತೇವೆ, ನಮ್ಮ ನಡವಳಿಕೆಯಲ್ಲಿ ದಾಖಲು ಮಾಡ್ಕೋತೇವೆ. ಸೊ ಅದು ಮಾಡೋ ಅದು ರೀತಿಯೇ ಮಾಡ್ಬೋದು. ಸೊ ಅದಕ್ಕೆ ಸೂಕ್ತ ನಿಮಗೆ ಮಾಹಿತಿಗಳನ್ನು ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಸಭೆಯಲ್ಲಿ ಇತ್ಯರ್ಥ ಆಗಿದೆ ಅಂತ ಅದೊಂದು ನಮ್ಮ ಸಮಸ್ಯೆ ಇದೆ. ಈ ವರ್ಷ ಸಡನ್ನಾಗಿ ನೋಡೋದು ಲಾಸ್ಟಿಗೆ ಬಂದು ಲಾಸ್ಟಿಗೆ ಆದೇಶ ಈ ವರ್ಷವೇ ಪೂರ್ತಿ ಆಗ್ತದೆ. ಒಂದು 2 ಪಾಯಿಂಟ್ ಇದೆ ಇಲಾಖೆಗೆ ಸಂಬಂಧಪಟ್ಟಂತೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಎಜುಕೇಷನಲ್ಲಿ ತುಂಬ ಮುಂದೆ ಇರ್ತಕ್ಕಂಥ ಜಿಲ್ಲೆ, ನಮ್ಮ ಎದುರಿದೆ. ಸರ್ಕಾರದ ಲೆವೆಲ್ ಏನಾಗಿದೆ ಅಂತಂದರೆ ಈ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಸಾಕ್ಷರರಾಗಬೇಕು ಅಂತ ಒಂದು ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸಾಕ್ಷರತೆ ಆಗಿಲ್ಲದೆ ಇರತಕ್ಕಂಥ ಯಾರಾದರೂ ಇದ್ದರೆ ಅದನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಅದನ್ನು ಸರ್ವೆ ಮಾಡ್ತಾರೆ, ಅಲ್ಲಿ ದಾಖಲೆ ಕೂಡ ಇಟ್ಕೊಂಡಿರ್ತಾರೆ. ನಮ್ಮದವರಿಗೆ ಕಲಿಸ್ತಕ್ಕಂಥದ್ದು ಕಲಿಸಾದಂಥ ಅವರಿಗೂ ಚಿಕ್ಕದೊಂದು ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಅದನ್ನು ಉತ್ತೀರ್ಣ ಸಂಪೂರ್ಣ ಸಾಕ್ಷರತಾ ಗ್ರಾಮ ಪಂಚಾಯತ್ ಘೋಷಣೆ ಮಾಡಲಿಕ್ಕಿದೆ. ಹಾಗೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ಗಳು ಸಂಪೂರ್ಣ ಸಾಕ್ಷರತಾ ಗ್ರಾಮ ಪಂಚಾಯತ್ ಆದರೆ ತಾಲೂಕು ಸಂಪೂರ್ಣ ಸಾಕ್ಷರತಾ ತಾಲೂಕು ಆಗ್ತದೆ. ಹಾಗೆ ಜಿಲ್ಲೆ ಕೂಡ ಈ ನಿಟ್ಟಿನಲ್ಲಿ ನಡೀತಾ ಇದೆ ಕೆಲಸ. ಪಂಚಾಯತ್ ಮಾಹಿತಿ ಕೂಡ ಇರ್ತದೆ. ದಯಮಾಡಿ ಮುಂದನ್ನು ಎಲ್ಲರೂ ಕೂಡ ಸಾಕ್ಷರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಮಾಡಬೇಕಾಗ್ತದೆ. ಎರಡನೇದಾಗಿ ನಮ್ಮಲ್ಲಿ ಈಗ ಶಾಲೆ ಇವತ್ತು ಆರಂಭ ಆಗಿದೆ, ನಾಳೆ ಪ್ರಾರಂಭ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ತಮ್ಮ ತಮ್ಮ ಹ್ಯಾಬಿಟೇಷನಲ್ಲಿರ್ತಕ್ಕಂಥ ಶಾಲೆಗಳಿಗೆ ದಯವಿಟ್ಟು ಭೇಟಿ ಮಾಡಿ ಕೋರಿಕೆ. ನಾಳೆ ಪ್ರಾರಂಭೋತ್ಸವ ಇದೆ. ಪ್ರಾರಂಭೋತ್ಸವದ ದಿನವೇ ಟೆಕ್ಸ್ಟ್ ಬುಕ್ ಮತ್ತು ಯೂನಿಫಾರ್ಮ್ ಎಲ್ಲವೂ ಕೂಡ ನಾವು ಒಳ್ಳೆ ಶಾಲೆ ಕೊಟ್ಟಿದ್ದೇವೆ. ಯೂನಿಫಾರ್ಮ್ ಮಾತ್ರ 1 to 5th ಹೆಣ್ಮಕ್ಳಿಗೆ 1 to 7th ಗೌರ್ಮೆಂಟ್ ಬಂದಿದೆ. ಟೆಕ್ಸ್ಟ್ ಬುಕ್ ಎಲ್ಲ ಕ್ಲಾಸ್ಗೂ ಒಂದು 80% ಬಂದಿರೋವನ್ನು ಕೊಟ್ಟಿದ್ದೇವೆ. ಸೊ ಅದನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ತಮ್ಮ ಮುಖಾಂತರ ವಿತರಣೆ ಆಗಬೇಕು ಅಂತಕ್ಕಂಥದ್ದು. ಜೊತೆಗೆ ಪೋಷಕರು ಕೂಡ ಮತ್ತು ಗ್ರಾಮಸ್ಥರು ಕೂಡ ಶಾಲೆಗಳಿಗೆ ಭೇಟಿ ಮಾಡಿದಾಗ ಆ ಶಾಲೆಗೆ ಒಂದು ಖುಷಿ ಆಗ್ತದೆ. ಅಲ್ಲಿರ್ತಕ್ಕಂಥ ಟೀಚರ್ಸ್ ಮತ್ತು ನಮಗೆ ಇದೊಂದು ಮಾಡಿದ್ದೀವಿ ಅಂತ. ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರೆ ನಮ್ಮಲ್ಲಿ OIC ಅಂತಕ್ಕಂಥದ್ದು ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಹೇಳಿ ಸರ್ಕಾರದ ಆಶಯ ಏನಿದೆ ಅಂತ ಹೇಳಿದ್ರೆ, ಸಂವಿಧಾನದ ಆಶಯ ಕೂಡ ಏನಿದೆ ಅಂತ ಹೇಳಿದ್ರೆ 6 ವರ್ಷದಿಂದ 18 ವರ್ಷ ವಯೋಮಾನದವರೆಗೆ ಎಲ್ಲ ಮಕ್ಕಳು ಕೂಡ ಶಾಲೆಗೆ ಇರಬೇಕು ಅಂತಕ್ಕಂಥದ್ದು ಅವರವರ ವಯೋಮಾನಕ್ಕೆ ಅನುಗುಣವಾಗಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕಳೆದ ವರ್ಷ ನಾವು ನೋಡುವಾಗ ಸುಮಾರು 12 ಮಕ್ಕಳು OISನಲ್ಲಿದ್ದರು. ಅದರಲ್ಲಿ ಹೆಚ್ಚಾಗಿ 3 ಮಾತನಾಡುವ ಹೈಸ್ಕೂಲ್ ಸರೌಂಡಿಂಗಲೇ ತುಂಬ ಇದೆ. ನಾವೆಲ್ಲ ಮನೆಗೂ ಭೇಟಿ ಮಾಡಿದ್ವಿ ಲಾಸ್ಟ್ ಇಯರು. ನಮಗಿಂತಲೂ ಹೆಚ್ಚಾಗಿ ನಾವು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಜೊತೆ ಅದಕ್ಕೆ ಹೆಚ್ಚು ಅರ್ಥ ಬರ್ತದೆ. ಹಾಗೆ ಸಂಪೂರ್ಣವಾಗಿ ಎಲ್ಲ ಮಕ್ಕಳು ಅರ್ಥ ಶಾಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಆಗಬೇಕಾಗ್ತದೆ. ನಾನು ನಿಟ್ಟಿನಲ್ಲಿ ಏನಾದರೂ ಗಮನಕ್ಕೆ ಬಂದರೆ ಯಾರಾದರೂ ಶಾಲೆಗೆ ಹೋಗ್ತಾ ಇಲ್ಲ, ಬೀದಿಯಲ್ಲಿ ಓಡಾಡ್ಕೊಂಡಿದ್ದಾರೆ, ಮನೆಯಲ್ಲೇ ಇದ್ದಾರೆ ಗಮನಕ್ಕೆ ಬಂದರೆ ದಯಮಾಡಿ ಅದನ್ನು ನಮ್ಮ ಟೀಚರ್ಸ್ಗೆ ಹೇಳಿದ ಪರವಾಗಿಲ್ಲ, ನಾವು ಹೋಗಿ ಕರ್ಕೊಂಡು ದಾಖಲು ಮಾಡಿಸ್ಕೊಡ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಆ ರೀತಿ ಸಹಕಾರ ಸಿಕ್ಕಾಗ ಎಲ್ಲರೂ ಕೂಡ ಶಾಲೆಗೆ ವರ್ಗಾವಹಿಸಿದ ಎಲ್ಲ ಮಕ್ಕಳಿಗೂ ಶಿಕ್ಷಣ ಒಟ್ಟಾಗಿ ಆಗ್ತದೆ. ಇದಿಷ್ಟನ್ನು ಶಿಕ್ಷಣ ವಿಷಯ ಮೊನ್ನೆವರೆಗೆ 6 ವರ್ಷ ಈಗ ತಕ್ಷಣ ಅವರು 5 ವರ್ಷದ ಆಗಬೇಕು ಮಾಡಿದ್ರು. ತುಂಬ ಇದೊಂದು ಗೊಂದಲ ಆಗ್ತದೆ. ಅದನ್ನು ವರ್ಷದ ಪ್ರಾರಂಭದಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಶಿಕ್ಷಕರಿಗೂ ಕಷ್ಟ, ಪೋಷಕರು ಮನೆಯವರೇ ತಯಾರಿಲ್ಲ. ಎಷ್ಟೋ ಮಂದಿ ಎಲ್ಲಿ ಹಾಕುದು ಏನು ಮಾಡೋದು ಕಷ್ಟ ಆಗ್ತದೆ. ಅವತ್ತು ಬೇರೆ ಒಂದು ಮುಂದೆ 6 ವರ್ಷ ಸಮಸ್ಯೆ ಏನಾಗಿದೆ ಅಂದರೆ 2022-23 ಜೂನ್ನಲ್ಲಿ ಒಂದು ಸರ್ಕಾರದ ಸರ್ಕ್ಯುಲರ್ ಆ ವರ್ಷದಲ್ಲಿ LKG ಸೇರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ
4 ವರ್ಷ ತುಂಬಿರಬೇಕು. ಯಾವಾಗ ಜೂನ್ ಫಸ್ಟಿಗೆ 4 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು. ಅಂಥವ್ರು ಮಾತ್ರ ದಾಖಲು ಮಾಡ್ಕೊಳ್ಬೇಕು. ಮುಂದೆ ಯಾವುದೇ ಅವಕಾಶ ಕೊಡಲ್ಲ ಅಂತೇಳಿ ಕೇಳಿತ್ತು. ಹೆಚ್ಚಿನ ಶಾಲೆಗಳನ್ನು ಹಾಗೆ ಮಾಡ್ಕೊಂಡು ಇನ್ನು ಕೆಲವರು ಏನು ಮಾಡಿದ್ರು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಸೇರಿಸಿಬಿಟ್ಟು ಕೆಲವು ಶಾಲೆಗಳು ಪ್ರೈವೇಟ್ ಶಾಲೆಗಳು ಸೇರಿಸ್ಕೊಂಡ್ಬಿಟ್ಟು ಅದು ಇಲಾಖೆ ಸರ್ಕಾರದ ವಿರುದ್ಧವಾಗಿ ಅವ್ರನ್ನ ಈಗೇನಾಯಿತು, ಒಂದು LKG ಮುಗಿಸಿದ್ರು, UKG ಮುಗಿಸಿದ್ರು, 5 ವರ್ಷ 5 ತಿಂಗಳಾಯಿತು, 5 ವರ್ಷ 6 ತಿಂಗಳಾಯಿತು, 5 ವರ್ಷ ತಿಂಗಳು ಕೆಲವು ಮಕ್ಕಳಿಗೆ ಆಗಿತ್ತು. ಬಟ್ ಈಗ 1ನೇ ಕ್ಲಾಸಿಗೆ ಸೇರುವಾಗ 6 ವರ್ಷ ತುಂಬಿರಬೇಕು. ಅದು ಈಗ ಬಂದಲ್ಲ ಕಡಿಮೆ ಮಾಡಿ ಈ ಥರ ಇದೆ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಈ ಥರ ಯಾರ್ಯಾರಿಗೆ ಕಷ್ಟ ಆಯಿತು ಅಂದರೆ ಯಾರ್ಯಾರು ಪ್ರಾಬ್ಲಮ್ ಆಯಿತು ಸರ್ಕಾರಗಳಿಗೆ ಅಲ್ಲಿ ಕೂಡ ಒಂದು ಕಂಡೀಷನ್ ಆಗಿ ಸರ್ಕಾರದ ಆದೇಶ ಮಾಡಿದೆ. ಏನಂತಂದರೆ ಈ 1 ವರ್ಷಕ್ಕೆ ಮಾತ್ರ LKG UKG ಎರಡೂ ಮುಗಿದಿತ್ತು. 5 ವರ್ಷ 5 ತಿಂಗಳು ಕ್ಲಾಸ್ ಆಗಿದ್ದರೆ ಅವರಿಗೆ 6 ವರ್ಷ ತುಂಬಿಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ಅಡ್ಮಿಷನ್ ಸ್ಕೀಮ್ ಕೊಡ್ತೀವಿ. 1 ವರ್ಷಕ್ಕೆ 1ನೇ ತರಗತಿ ಕೊಡಿ ಅಂತ ಕೇಳಿದೆ. ಇದನ್ನೆಲ್ಲರಿಗೂ ಸೆಟ್ಲರ್ಗಳಿಂದ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದರೆ ನಾವು ಕೂಡ ಅದನ್ನು ಪ್ರಚಾರ ಮಾಡಿದ್ದೇವೆ. ಎಲ್ಲರಿಗೂ ಎಲ್ಲ ಶಾಲೆಗಳು ಪ್ರೈವೇಟ್ ಅಂತ ಕೂಡ ಹೇಳಿದ್ದೇವೆ. ನೀವು ಪೇರೆಂಟ್ಸ್ ಬಂದು ನಿಮ್ಗೆ ಏನೋ ಹೇಳ್ತಾರೆ ಅಥವಾ ನೀವು ಇನ್ನೇನು ಸ್ಟ್ರೆಂತ್ ಆಗುತ್ತೆ ಅನ್ನೋ ಉದ್ದೇಶನ ಮಾಡ್ಕೊಬೋದು. ಮುಂದೆ ಆ ಮಗು ಸಹ ಬರ್ಬೇಕಾಗ್ತದೆ. ಮುಂದೊಂದು ದಿವಸ ಈಗಿನ ಒಂದು 10 ವರ್ಷ ಆದಮೇಲೆ ಆನ್ಲೈನಲ್ಲಿ ಫೀಡ್ ಮಾಡುವಾಗ ಆನ್ಲೈನಲ್ಲಿ ಆ ಏಜನ್ನು ನೋಡಿಕೊಂಡು ಡೇಟಾ ಬರ್ತ್ ನೋಡಿಕೊಂಡು ಆಟೋಮೆಟಿಕ್ ರಿಸಲ್ಟ್ ಆಗ್ತದೆ. ಅದಾದ್ರೆ ಈ ವರ್ಷ ಮಾಡ್ಕೊಳ್ತಾರೆ, ಹಳೆ ವರ್ಷ ಮಾಡಬಹುದಾಯಿತು. ಬಟ್ ನಾವು ಕೂಡ ಏನು ಸರ್ಕಾರದ ಆದೇಶ ಬಳಸಬೇಕಾಗ್ತದೆ. ಒಂದು ತುಂಬಾ ಕಂಪ್ಲೇಂಟ್ಸ್ ಅಥವಾ ತುಂಬಾ ಈ ವರ್ಷ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಇಯರ್ ಇದು ಆಗೋದಿಲ್ಲ. ಎಲ್ಲರಿಗೂ ಎಲ್ಲ ಶಾಲೆಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ, ಈ LKG ಓದುವಾಗ ಅಥವಾ UKG ಓದುವಾಗ 1 ವರ್ಷ ಅಲ್ಲೇ ಕೂತ್ಕೊಂಡ್ರೆ ಮಗುಗೂ ಏನು ಅಂತಾರೆ, ಪೇರೆಂಟ್ಸ್ಗೆ ಏನು ಅನ್ಸೋದಿಲ್ಲ. ಆದರೆ 9ನೇ ತರಗತಿ ಹೋಗಿ 10ನೇ ತರಗತಿ ಹೋಗಿ ಆ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡೋ SSC ಎಕ್ಸಾಮಿನೇಷನ್ಗೆ ಸಿಸ್ಟಮು ಆಟೋಮೆಟಿಕ್ ರಿಜೆಕ್ಟ್ ಮಾಡಿಬಿಟ್ರೆ ಆ ಮಗು ಭಾಳ ಕಷ್ಟಪಡುತ್ತೆ. ಅವ್ನ ಸ್ನೇಹಿತರೆಲ್ಲ 10th ಹೋಗ್ತಾರೆ, ನಾನು ಮಾತ್ರ ಹೋಗಲಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಭಾಳ ಖಿನ್ನತೆ ಶುರು ಆಗುತ್ತೆ. ಅದರಿಂದ ಪೇರೆಂಟ್ಸ್ ಕೂಡ ತಗೋಬೇಕು. ಈ ಸರ್ಕಾರಿ ಆದೇಶ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದು ಶೈಕ್ಷಣಿಕವಾಗಿ ಸೈಕಾಲಜಿಕಲ್ ಆಗಿ ಅದು ಮಾಡಿದ್ದಾರೆ. ಹಾಂ ಸಿಂಧು ಗುಜರಾತ್